ಓಂ ಶಾಂತಿ. ಗುಡ್ ಮಾರ್ನಿಂಗ್. ಶುಭಾಬರ್ ನೆನಪಿದೆಯಾ? 24/1/2025 महावाक्य। मीठे बच्चे, तुम एक बाप के डायरेक्शन पर चलते चलो तो बाप तुम्हारा रिस्पॉन्सिबल है। बाप का डायरेक्शन है, चलते फिरते मुझे याद करो। ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಿದ್ದಾರೆ, ಮಧುರರಾದ ಮಕ್ಕಳೇ, ನೀವು ಒಬ್ಬ ತಂದೆಯ ಡೈರೆಕ್ಷನ್ ಅಂತೆ ನಡೀತಾ ಹೋಗ್ರಿ, ಆಗ ತಂದೆ ನಿಮ್ಮ ಜವಾಬ್ದಾರಿ ತಗೊಳ್ತಾರೆ. ತಂದೆಯ ಡೈರೆಕ್ಷನ್ ಆಗಿದೆ, ನಡೀತಾ ಓಡಾಡ್ತಾ ನನ್ನ ನೆನ್ಪು ಮಾಡಿ ಅಂತ. ಪ್ರಶ್ನೆ, ಜೋ ಅಚ್ಚೆ ಗುಣವಾನ್ ಬಚ್ಚೆ ಹೇ ಉನ್ಕಿ ಮುಖ್ಯ ನಿಶಾನಿ ಕ್ಯಾ ಹೋಗಿ? ಬಾಬಾ ಪ್ರಶ್ನೆ ಕೇಳ್ತಾರೆ, ಯಾರು ಒಳ್ಳೆಯ ಗುಣವಂತ ಮಕ್ಕಳಿದ್ದಾರೆ ಅವರ ಮುಖ್ಯ ಗುರುತೇನಾಗಿದೆ ಅಂತ. ಉತ್ತರ, ವ ಕಾಂಟೋಂಕೋ ಫೂಲ್ ಬನಾನೆಕ್ಕೆ ಅಚ್ಚಿ ಸೇವಾ ಕರೆಂಗೆ. ಬಾಬಾ ಹೇಳ್ತಾರೆ, ಅವರು ಮುಳ್ಳಿದ್ದವ್ರನ್ನ ಹೂ ಮಾಡುವಂತಹ ಬಹಳ ಒಳ್ಳೆ ಸೇವೆ ಮಾಡ್ತಾರೆ. ಕಿಸಿ ಕೋ ಬಿ ಕಾಂಟಾ ನಹಿ ಲಗಾಯಂಗೆ, ಕಬಿ ಬಿ ಆಪಸ್ ಮೇ ಲಡೆಂಗೆ ನಹಿ. ಬಾಬಾ ಹೇಳ್ತಾರೆ, ಯಾವುದೇ ರೂಪದಲ್ಲಿ ಅವರು ಬೇರೆಯವ್ರಿಗೆ ಮುಳ್ಳಾಗಲ್ಲ, ಎಂದಿಗೂ ಕೂಡ ಒಬ್ರಿಗೊಬ್ಬರು ಜಗಳ ಮಾಡಲ್ಲ. ಕಿಸಿ ಕೋ ಬಿ ದುಃಖ ನಹಿ ದೇಂಗೆ, ದುಃಖ ದೇನಾ ಬಿ ಕಾಂಟಾ ಲಗಾನ ಹೇ. ಬಾಬಾ ಹೇಳ್ತಾರೆ, ಅವ್ರು ಯಾರಿಗೂ ದುಃಖ ಕೊಡೋದಿಲ್ಲ, ದುಃಖ ಕೊಡೋದು ಅಂದ್ರೂ ಕೂಡ ಅದೊಂದು ರೀತಿ ಮುಳ್ಳಿದ್ದ ಹಾಗೆ ಅಂತಾರೆ ಬಾಬಾ. ಗೀತ್ ಯ ವಕ್ತ್ ಜಾರಾ ಹೇ. ಬಾಬಾ ಹೇಳ್ತಿದ್ದಾರೆ, ಗೀತೆಯಾಗಿದೆ, ಈ ಸಮಯ ಹೋಗುತ್ತಾ ಇದೆ. ಓಂ ಶಾಂತಿ. मीठे मीठे सिखिलदे रूहानी बच्चों ने नंबरवार पुरुषार्थ अनुसार इस गीत का अर्थ समझा. ಮಧುರಾತಿ ಮಧುರ ಅಗಲಿ ಹೋಗಿ ಮತ್ತೆ ಸಿಕ್ಕಿರುವಂಥ ಆತ್ಮಿಕ ಮಕ್ಕಳು ನಂಬರ್ವಾರ್ ಪುರುಷಾರ್ಥ ಅನುಸಾರ ಈ ಗೀತೆಯನ್ನು ಕೇಳಿದ್ರಲ್ವ. ನಂಬರ್ವಾರ್ इसलिए कहते हैं क्योंकि कोई तो फर्स्ट ग्रेड में समझते हैं, कोई सेकेंड ग्रेड में, कोई थर्ड ग्रेड में. ಬಾಬಾ ಹೇಳ್ತಿದ್ದಾರೆ, ನಾನಿಲ್ಲಿ ನಂಬರ್ವಾರ್ ಅಂತ ಯಾಕೆ ಹೇಳ್ತೀನಿ ಅಂದರೆ, ಕೆಲವರು ಕೇಳುವಾಗ ಫಸ್ಟ್ ಗ್ರೇಡ್ನಲ್ಲಿ ಕೇಳಿದರೆ, ಅಂದರೆ ಫಸ್ಟ್ ಗ್ರೇಡ್ನಲ್ಲಿ ಅವರು ಬಾಬನ ಜ್ಞಾನವನ್ನು ಅರ್ಥ ಮಾಡಿಕೊಂಡ್ರೆ, ಇನ್ನು ಕೆಲವರು ಸೆಕೆಂಡ್ ಗ್ರೇಡ್, ಇನ್ನು ಕೆಲವರಂತೂ ಥರ್ಡ್ ಗ್ರೇಡ್ನಲ್ಲಿರ್ತಾರೆ. समझ भी हर एक की अपनी अपनी है, निश्चय बुद्धि भी हर एक की अपनी है. ಬಾಬಾ ಹೇಳ್ತಿದ್ರೆ, ತಿಳುವಳಿಕೆ ಪ್ರತಿಯೊಬ್ಬರದ್ದು ಅವ್ರವ್ರದ್ದೇ ಆದದ್ದಿದೆ, ನಿಶ್ಚಯ ಬುದ್ಧಿನೂ ಕೂಡ ಪ್ರತಿಯೊಬ್ಬರದ್ದು ಅವ್ರದ್ದೇ ಆದದ್ದಿದೆ. बाप तो समझाते रहते हैं, ऐसा ही हमेशा समझो कि शिव बाबा इन द्वारा डायरेक्शन देते हैं. ಬಾಬಾ ಇಲ್ಲಿ ತಿಳಿಸ್ಕೊಡ್ತಾ ಇರ್ತಾರೆ, ಪ್ರತಿ ಸಮಯ ಈ ಥರ ತಿಳ್ಕೊಳ್ಳಿ, ಶಿವಬಾಬಾ ಇವ್ರ ಮೂಲಕ ನಮಗೆ ಡೈರೆಕ್ಷನ್ ಕೊಡ್ತಿದ್ದಾರೆ. तुम आधा कल्प असुरी डायरेक्शन पर चलते आए हो, अब ऐसे निश्चय करो कि हम ईश्वरीय डायरेक्शन पर चलते हैं तो बेड़ा पार हो सकता है. ಬಾಬಾ ಹೇಳ್ತಾರೆ, ನೀವು ಅರ್ಧ ಕಲ್ಪ ಅಸುರಿ ಡೈರೆಕ್ಷನ್ ಅಂತೆ ನಡೀತಾ ಬಂದ್ರಿ, ಈಗ ಇಂತಹ ನಿಶ್ಚಯ ಮಾಡ್ಕೊಳ್ಳಿ, ನಾವು ಈಶ್ವರ್ಯ ಡೈರೆಕ್ಷನ್ ಅಂತೆ ನಡೀತಾ ಇದ್ದೀವಿ, ಆಗ ನಮ್ಮ ದೋಣಿ ಪಾರಾಗ್ತದೆ. ಅಗರ್ ಈಶ್ವರ್ಯ ಡೈರೆಕ್ಷನ್ ನ ಸಮझ ಮನುಷ್ಯ ಕಾ ಡೈರೆಕ್ಷನ್ ಸಮझा तो ಮೂಂಜ್ ಪಡೆಂಗೆ. ಬಾಬಾ ಹೇಳ್ತಿದ್ದಾರೆ, ಅಕಸ್ಮಾತ್ ನೀವು ಈಶ್ವರನ ಡೈರೆಕ್ಷನ್ ಅಂತ ತಿಳ್ಕೊಳ್ದೆ ಮನುಷ್ಯರ ಡೈರೆಕ್ಷನ್ ಅಂತ ತಿಳ್ಕೊಂಡ್ರೆ ಸಂಶಯದಲ್ಲಿ ಬಂದುಬಿಡ್ತೀರಾ. ಬಾಪ್ कहते हैं मेरे डायरेक्शन पर चलने से फिर मैं रेस्पॉन्सिबल हूँ. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ನಾನೇನಾದರೂ ನಿಮಗೆ ಸಲಹೆ ಕೊಟ್ಟರೆ ಅಥವಾ ಡೈರೆಕ್ಷನ್ ಕೊಟ್ಟರೆ ಅದನ್ನು ನೀವು ಹೃದಯ ತುಂಬಿ ಸ್ವೀಕಾರ ಮಾಡಿದ್ದೇ ಆದರೆ ಅದರ ಜವಾಬ್ದಾರಿ ನಾನು ತಗೊಳ್ತೇನೆ ಅಂತಾರೆ ಬಾಬಾ. ಇನ್ ದ್ವಾರ ಜೋ ಕುಚ್ ಹೋತಾ ಹೇ ಉನ್ಕಿ ಆ್ಯಕ್ಟಿವಿಟಿ ಕಾ ಮೈ ಹಿ ರೆಸ್ಪಾನ್ಸಿಬಲ್ ಹೂँ, ಉಸ್ಕೋ ಹಮ್ ರೈಟ್ ಕರೆಂಗೆ. ಬಾಬಾ ಹೇಳ್ತಾರೆ, ಇವ್ರ ಮೂಲಕ ಏನಾದರೂ ಆದರೆ, ಇವರ ನಡವಳಿಕೆಯಲ್ಲಿ ಬಾಬಾ ಹೇಳ್ತಿದ್ರೆ ಅಥವಾ ಇವ್ರ ಕರ್ತವ್ಯ ಏನಾದರೂ ಇದ್ದರೆ ಅದಕ್ಕೆ ನಾನು ಜವಾಬ್ದಾರಿ. ಅದ್ರ ಬಾಬಾ ಹೇಳ್ತಿದ್ದಾರೆ, ಅದನ್ನು ನಾನು ಸರಿ ಮಾಡ್ತೇನೆ ಅಂತಾರೆ ಬಾಬಾ. तुम सिर्फ हमारे डायरेक्शन पर चलो, जो अच्छी रीति याद करेंगे वही डायरेक्शन पर चलेंगे. ಬಾಬಾ ಹೇಳ್ತಾರೆ, ನೀವು ಕೇವಲ ನನ್ನ ಡೈರೆಕ್ಷನ್ ಅಂತ ನಡೀತಾ ಹೋಗ್ರಿ, ಯಾರು ಒಳ್ಳೆ ರೀತಿಯಲ್ಲಿ ತಂದೆ ನೆನ್ಪು ಮಾಡ್ತಾರೋ ಅವರೇ ಡೈರೆಕ್ಷನ್ ಅಂತೆ ನಡೀತಾರೆ. ಕದಮ್ ಕದಮ್ ಈಶ್ವರ್ಯ ಡೈರೆಕ್ಷನ್ ಸಮझ ಚಲೆಂಗೆ ತೋ ಕಬ್ಬಿ ಘಾಟ ನಹಿ ಹೋಗಾ. ಬಾಬಾ ಹೇಳ್ತಾರೆ, ಹೆಜ್ಜೆ ಹೆಜ್ಜೆಗೂ ಈಶ್ವರ್ಯ ಡೈರೆಕ್ಷನ್ ಅಂತ ತಿಳ್ಕೊಂಡು ನಡೆದ್ರೆ ಎಂದಿಗೂ ಮೋಸ ಹೋಗೋದಿಲ್ಲ ಅಂತಾರೆ ಬಾಬಾ, ಅಥವಾ ಪೆಟ್ಟು ಬೀಳಲ್ಲ ಅಂತ. ನಿಶ್ಚಯ ಮೇ ಹಿ ವಿಜಯ್ ಹೇ, ಬಹುತ್ ಬಚ್ಚೆ ಇನ್ ಬಾತೋಂ ಕೋ ಸಮಜ್ತೆ ನಹಿ ಹೇ. ಬಾಬಾ ಹೇಳ್ತಾರೆ, ನಿಶ್ಚಯದಲ್ಲಿಯೇ ವಿಜಯ ಇದೆ, ಭಾಳ ಜನ ಮಕ್ಕಳು ಈ ಮಾತುಗಳನ್ನು ತಿಳ್ಕೊಳ್ಳೋದೇ ಇಲ್ಲ. ಥೋಡಾ ಜ್ಞಾನ ಆನೆ ಸೆ ದೇಹಾಭಿಮಾನ ಆ ಜಾತಾ ಹೇ, ಯೋಗ ಬಹುತ್ ಹಿ ಕಮ್ ಹೇ. ಇನ್ನು ಕೆಲವು ಮಕ್ಕಳು ಹೇಗಿದ್ದಾರೆ ಅಂದರೆ, ಒಂದು ಸ್ವಲ್ಪ ಜ್ಞಾನ ಅವರಲ್ಲಿ ಬಂದುಬಿಟ್ರೆ ದೇಹಾಭಿಮಾನ ಬಂದುಬಿಡ್ತದೆ, ನನ್ನಷ್ಟು ಜ್ಞಾನ ಯಾರ ಹತ್ರನೂ ಇಲ್ಲ ಅಂತ. ಆದರೆ ಯೋಗದಲ್ಲಿ ಬಹಳ ಕೊರತೆ ಇರ್ತದೆ ಅವ್ರ ಹತ್ರ. ಜ್ಞಾನ ತೋ ಹೇ ಹಿಸ್ಟ್ರಿ ಜಾಗ್ರಫಿ ಕೋ ಜಾನ್ನ ಯಥೋ ಸಹಜ ಹೇ. ಬಾಬಾ ಹೇಳ್ತಾರೆ, ಜ್ಞಾನ ಆಗಿದೆ, ಇತಿಹಾಸ ಭೂಗೋಳವನ್ನು ತಿಳ್ಕೊಳ್ಳೋದು ಇದು ಸಹಜವಾಗಿದೆ. यहाँ भी मनुष्य कितना साइंस आदि पढ़ते हैं,
ये पढ़ाई तो ಈಸಿ है ಬಾಕಿ ಮೆಹನತೆ ಯೋಗ್ಯ. ಶಿವಬಾಬಾ ಹೇಳ್ತಿದ್ದಾರೆ, ಇವತ್ತು ಮನುಷ್ಯರು ಎಷ್ಟೆಲ್ಲ ವಿಜ್ಞಾನ ಏನೆಲ್ಲ ಓದ್ತಾರೆ, ಆದರೆ ಈ ಶಿಕ್ಷಣ ಭಾಳಷ್ಟು ಈಸಿಯಾಗಿದೆ. ಆದರೆ ಇದರಲ್ಲಿ ಪರಿಶ್ರಮ ಏನು ಅಂದರೆ ಯೋಗ ಅಂತಾರೆ ಬಾಬಾ. ಕೈ ಕಹೆ ಬಾಬಾ ಹಮ್ ಯೋಗ ಮೇ ಬಹುತ್ ಮಸ್ತ್ रहते, ಬಾಬಾ ಮಾನೇಗಾ ನಹಿ. ಬಾಬಾ ಹರೇಕ್ ಕಿ ಆ್ಯಕ್ಟ್ ಕೋ ದೇಖ್ತೆ ಹೇ. ಕೆಲವು ಮಕ್ಕಳು ಬಾಬನಿಗೆ ಹೇಳ್ತಾರಂತೆ, ಬಾಬಾ ನಾವಂತೂ ಭಾಳ ಯೋಗದಲ್ಲಿ ಮಸ್ತಾಗಿರ್ತೇವೆ. ಬಾಬಾ ಹೇಳ್ತಾರೆ, ನಾನಂತೂ ಒಪ್ಕೊಳ್ಳೋದಿಲ್ಲ. ಬಾಬಾ ಪ್ರತಿಯೊಬ್ಬರ ನಡವಳಿಕೆ ಅಂದರೆ ನಡತೆಯನ್ನು ನೋಡ್ತಾ ಇರ್ತಾರೆ. ಬಾಪ್ಕೋ ಯಾದ್ ಕರ್ನೆ ವಾಲಾ ತೋ ಮೋಸ್ಟ್ ಲವ್ಲಿ ಹೋಗಾ, ಯಾದ್ ನೈ ಕರ್ತೆ ಇಸ್ಲಿಯೇ ಹಿ ಉಲ್ಟಾ ಸುಲ್ಟಾ ಕಾಮ್ ಹೋತಾ ಹೇ. ಬಾಬಾ ಹೇಳ್ತಿದ್ದಾರೆ, ತಂದೆಯನ್ನು ನೆನಪು ಮಾಡುವಂಥವ್ರು ಬಹಳ ಪ್ರಿಯರಾಗಿರ್ತಾರೆ. ತಂದೆಯನ್ನು ನೆನಪು ಮಾಡುವಂಥವರು ಬಹಳ ಪ್ರಿಯರಾಗಿರ್ತಾರೆ. ಯಾದ್ ನೈ ಕರ್ತೆ ಇಸ್ಲಿಯೇ ಹಿ ಉಲ್ಟಾ ಸುಲ್ಟಾ ಕಾಮ್ ಹೋತಾ ಹೇ. ತಂದೆ ನೆನಪು ಮಾಡದೇ ಇರೋ ಕಾರಣ ಉಲ್ಟಾ ಪಲ್ಟಾ ಕೆಲಸ ಅವರಿಂದ ಆಗ್ತದೆ. ಬಹುತ್ ರಾತ್ ದಿನ ಕಾ ಫರ್ಕ್ ಹೇ. ಅಭಿ ತುಮ್ ಇಸ್ ಸಿಡಿ ಕೆ ಚಿತ್ರ ಪರ್ ಭಿ ಅಚ್ಚಿ ರೀತಿ ಸಮಜಾ ಸಕ್ತೆ ಹೋ. ಬಾಬಾ ಹೇಳ್ತಾರೆ, ಬಹಳ ಹಗಲು ರಾತ್ರಿಯ ವ್ಯತ್ಯಾಸ ಇದೆ. ಈಗ ನೀವು ಈ ಮೆಟ್ಟಿಲು ಚಿತ್ರಗಳ ಬಗ್ಗೆಯೂ ಕೂಡ ಒಳ್ಳೆ ರೀತಿಯಲ್ಲಿ ಬೇರೆಯವ್ರಿಗೆ ತಿಳಿಸ್ಕೊಡ್ಬೋದು. ಈ ಸಮಯ ಹೇ ಕಾಂಟೋಂ ಕಾ ಜಂಗಲ್, ಯ ಬಗೀಚಾ ನೈ ಹೇ. ಬಾಬಾ ಹೇಳ್ತಿದ್ದಾರೆ, ಇವತ್ತೇನು ಕಲಿಯುಗ ಇದೆ, ಇದು ಮುಳ್ಳಿನ ಕಾಡಾಗಿದೆ, ಇದೇನು ಹೂದೋಟ ಅಲ್ಲ ಅಂತಾರೆ ಬಾಬಾ. ये तो क्लियर समझाना चाहिए कि भारत फूलों का बगीचा था, बगीचे में कभी जंगली जानवर रहते हैं क्या. ಬಾಬಾ ಕ್ಲಿಯರಾಗಿ ತಿಳಿಸ್ಕೊಡ್ತಾರೆ. ಅಥವಾ ನೀವು ಮಕ್ಕಳು ಕೂಡ ಇದನ್ನು ಕ್ಲಿಯರಾಗಿ ತಿಳಿಸ್ಕೊಡ್ಬೇಕು. ಭಾರತ ಹೂಗಳ ತೋಟವಾಗಿತ್ತಲ್ವ, ತೋಟದಲ್ಲಿ ಎಂದಾದರೂ ಕಾಡಿನ ಪ್ರಾಣಿಗಳಿರ್ತವೇನು. ವहाँ तो देवी देवताएं रहते हैं. बाप तो है ही हाईएस्ट अथॉरिटी और फिर यह प्रजापिता ब्रह्मा भी हाईएस्ट अथॉरिटी ठहरे. ಬಾಬಾ ಹೇಳ್ತಿದ್ದಾರೆ, ಆ ಹೂವಿನ ತೋಟದಲ್ಲಿ ದೇವಿ ದೇವತೆಗಳಿರ್ತಾರೆ. ಬಾಬಾ ಅಂತೂ ಹೈಯೆಸ್ಟ್ ಅಥಾರಿಟಿ ಆಗಿದ್ದಾರೆ. ನಂತರ ಈ ಪ್ರಜಾಪಿತ ಬ್ರಹ್ಮನು ಕೂಡ ಹೈಯೆಸ್ಟ್ ಅಥಾರಿಟಿ. ಯ ದಾದಾ ಹೇ ಸಬ್ಸೆ ಬಡಿ ಅಥಾರಿಟಿ, ಶಿವ ಅವ್ರ ಪ್ರಜಾಪಿತ ಬ್ರಹ್ಮ. ಈ ದಾದನು ಕೂಡ ಎಲ್ಲಕ್ಕಿಂತ ಶ್ರೇಷ್ಠವಾದ ಅಥಾರಿಟಿ ಅಂತಾರೆ ಬಾಬಾ. ಶಿವ ಮತ್ತು ಪ್ರಜಾಪಿತ ಬ್ರಹ್ಮ ಆತ್ಮಾಯೇ ಹೇ ಶಿವ ಬಾಬಾ ಕೆ ಬಚ್ಚೆ. और फिर साकार में हम भाई बहन सब है ಪ್ರಜಾಪಿತ ಬ್ರಹ್ಮ ಕೆ ಬಚ್ಚೆ. ಬಾಬಾ ಹೇಳ್ತಿದ್ದಾರೆ, ಆತ್ಮಗಳೆಲ್ಲ ಶಿವ ತಂದೆಗೆ ಮಕ್ಕಳಾಗಿದ್ದಾರೆ. ನಂತರ ಸಾಕಾರದಲ್ಲಿ ನಾವೆಲ್ಲ ಸೋದರ ಸೋದರಿಯರು, ಪ್ರಜಾಪಿತ ಬ್ರಹ್ಮನಿಗೆ ಮಕ್ಕಳು. ಯಹ ಹೈ ಸಬ್ಕಾ ಗ್ರೇಟ್ ಗ್ರೇಟ್ ಗ್ರ್ಯಾಂಡ್ ಫಾದರ್. ಐಸೆ ಹೈಯೆಸ್ಟ್ ಅಥಾರಿಟಿ ಕೆ ಲಿಯೇ ಹಮ್ಕೋ ಮಕಾನ್ ಚಾಯಿ. ಬಾಬಾ ಹೇಳ್ತಾರೆ, ನಾನು ಶ್ರೇಷ್ಠ ಅಥಾರಿಟಿ ಅಂದಾಗ ನನಗೋಸ್ಕರ ಒಂದು ಮನೆ ಬೇಕಲ್ವ. ಐಸೆ ತುಮ್ ಲಿಖೋ ಫಿರ್ ದೇಖೋ ಬುದ್ಧಿ ಮೇ ಕುಚ್ ಆತಾ ಹೈ. ಈ ಥರ ನೀವು ಬರೀರಿ, ಆವಾಗ ನೋಡಿ ನಿಮ್ಮ ಬುದ್ಧಿಯಲ್ಲಿ ಏನೆಲ್ಲ ಬರ್ತದೆ ಅಂತ. ಶಿವಬಾಬಾ और ಪ್ರಜಾಪಿತ ಬ್ರಹ್ಮ ಆತ್ಮೋಂ ಕಾ ಬಾಪ್ और सब ಮನುಷ್ಯ ಮಾತ್ರ ಕಾ ಬಾಪ್. ಬಾಬಾ ಹೇಳ್ತಾರೆ, ಶಿವಬಾಬಾ ಮತ್ತು ಪ್ರಜಾಪಿತ ಬ್ರಹ್ಮ ಆತ್ಮಗಳ ತಂದೆ, ಎಲ್ಲ ಮನುಷ್ಯ ಮಾತ್ರರಿಗೂ ತಂದೆ. ಯ ಪಾಯಿಂಟ್ ಬಹುತ್ ಅಚ್ಚಿ ಸಮझाने की, परंतु बच्चे पूरी ರೀತಿ समझाते नहीं हैं, भूल जाते हैं. ಬಾಬಾ ಹೇಳ್ತಾರೆ, ಈ ಪಾಯಿಂಟ್ ಭಾಳ ಚೆನ್ನಾಗಿದೆ ತಿಳಿಸ್ಕೊಡ್ಲಿಕ್ಕೆ, ಆದರೂ ಮಕ್ಕಳು ಪೂರ್ಣ ರೂಪದಲ್ಲಿ ತಿಳ್ಕೊಳ್ಳೋದಿಲ್ಲ, ಅಂದರೆ ತಿಳಿಸ್ಕೊಡೋದಿಲ್ಲ, ಮರ್ತು ಬಿಡ್ತಾರೆ. ಜ್ಞಾನ ಕಿ ಮಗ್ರೂರಿ ಚढ़ ಜಾತೆ ಹೇ. ಒಂದೊಂದು ಸಲ ಏನಾಗ್ಬಿಡ್ತದೆ ಅಂದರೆ ಜ್ಞಾನದ ಅಹಂಕಾರ ನೆತ್ತಿಗೇರ್ಬಿಡ್ತದೆ ಅಂತಾರೆ ಬಾಬಾ. ಜೈಸೆ ಕಿ ಬಾಪ್ दादा पर भी जीत पा लेते हैं, या दादा कहते मेरी भल न सुनो, हमेशा समझो शिव बाबा समझाते हैं, उनकी मत पर चलो. ಬಾಬಾ ಹೇಳ್ತಿರೋ, ಒಂದು ರೀತಿ ಬಾಪ್ ದಾದಾರವ್ರ ಮೇಲೂ ವಿಜಯ ಗಳಿಸಿದ್ದೀನೇನೋ ಅನ್ನೋಂಗೆ ಮಾಡಿಬಿಡ್ತಾರೆ, ನಾನೇ ಎಲ್ಲ ಅನ್ನೋ ಹಾಗೆ ತಿಳ್ಕೊಂಬಿಡ್ತಾರೆ. ಈ ದಾದನೂ ಹೇಳ್ತಾರೆ, ಭಲೆ ನನ್ನ ಮಾತು ಕೇಳ್ದಿದ್ರೂ ಪರವಾಗಿಲ್ಲ, ಸದಾ ತಿಳ್ಕೊಳ್ರಿ ಶಿವಬಾಬನೇ ತಿಳಿಸ್ಕೊಡ್ತಿದ್ದಾರೆ ಅಂತ, ಅವ್ರ ಮತದಂಗೆ ನಡೀರಿ ಅಂತಾರೆ ಬಾಬಾ. ಡೈರೆಕ್ಟ್ ಈಶ್ವರ ಮತ ದೇತೆ ಹೇ ಕಿ ಯ ಕರೋ, ರೆಸ್ಪಾನ್ಸಿಬಲ್ ಹಮ್ ಹೇ. ಡೈರೆಕ್ಟ್ ಈಶ್ವರ ಮತ ಕೊಡ್ತಿದ್ದಾರೆ, ಈ ಥರ ಮಾಡಿ ಅಂತ, ಜವಾಬ್ದಾರಿ ನಾನಾಗಿದ್ದೀನಿ ಅಂತ ಹೇಳ್ತಾರೆ ಬಾಬಾ. ईश्वरीय मत पर चलो, ये ईश्वर थोड़े ही है, तुमको ईश्वर से पढ़ना है ना. ಬಾಬಾ ಹೇಳ್ತಾರೆ, ಈಶ್ವರ್ಯ ಮತದಂತೆ ನಡೀರಿ, ಇವರು ಈಶ್ವರ ಏನು, ನೀವು ಈಶ್ವರನಿಂದ ಓದಬೇಕು ಅಂತಾರೆ ಬಾಬಾ. ಹಮೇಶಾ ಸಮझो ಯ ಡೈರೆಕ್ಷನ್ ಈಶ್ವರ್ ದೇತೆ ಹೇ. ಕೆಲವೊಂದು ಸಲ ಬಾಬಾ ಹೇಳ್ತಿದ್ದಾರೆ, ನಿಮ್ಮಿತ್ತರು ಡೈರೆಕ್ಷನ್ ಕೊಟ್ಟರು ಕೂಡ ಈ ಥರ ತಿಳ್ಕೊಳ್ಳಿ, ಈಶ್ವರನೇ ನಮಗಿಲ್ಲಿ ಡೈರೆಕ್ಷನ್ ಕೊಡ್ತಿದ್ದಾರೆ ಅಂತ. ಯ ಲಕ್ಷ್ಮೀನಾರಾಯಣ್ ಬಿ ಭಾರತ್ ಕೋ ಈ ಮನುಷ್ಯತೆ, ಯ ಬಿ ಸಬ್ ಮನುಷ್ಯ ಹೇ. ಈ ಲಕ್ಷ್ಮೀನಾರಾಯಣರು ಕೂಡ ಭಾರತದ ಮನುಷ್ಯರಿದ್ದರು. ಇವರೆಲ್ಲರೂ ಕೂಡ ಬಾಬಾ ಹೇಳ್ತಾರೆ ಮನುಷ್ಯರೇ ಆಗಿದ್ದಾರೆ. ಪರಂತು ಯ ಶಿವಾಲಯಕ್ಕೆ रहने वाले हैं, इसलिए सब नमस्ते करते हैं.
ಅಂದರೆ ಅರ್ಥ ದೇವತೆಗಳು ಕೂಡ ಮನುಷ್ಯರೇ, ಆದರೆ ಅವರು ಶಿವಾಲಯದಲ್ಲಿ ಇರುವ ಕಾರಣ ಅವರಿಗೆಲ್ಲರೂ ನಮಸ್ತೆ ಮಾಡ್ತಾರೆ. ಪರಂತು ಬಚ್ಚೆ ಪೂರಾ ಸಮझाते नहीं है, अपना नशा चढ़ जाता है. ಆದರೆ ಕೆಲವು ಮಕ್ಕಳು ಏನು ಮಾಡ್ತಾರೆ, ಪೂರ್ಣ ರೂಪದಲ್ಲಿ ಇದನ್ನು ತಿಳಿಸ್ಕೊಡೋದಿಲ್ಲ, ತಮ್ಮದೇ ಆದ ದೇಹಾಭಿಮಾನದ ನಶೆ ಏರಿಸ್ಕೊಂಡ್ಬಿಡ್ತಾರೆ. ಡಿಫೆಕ್ಟ್ ತೋ ಬಹುತೋ ಮೇ ಹೇ ನಾ, ಜಬ್ ಪೂರಾ ಯೋಗ ಹೋ ತಬ್ ವಿಕರ್ಮ ವಿನಾಶೋ. ಬಾಬಾ ಹೇಳ್ತಿದ್ದಾರೆ, ಕೊರತೆಗಳಂತೂ ಭಾಳ ಜನರಲ್ಲಿದೆ. ಯಾವಾಗ ಪೂರ್ಣ ಯೋಗ ಇರ್ತದಲ್ಲ ಆವಾಗ ವಿಕರ್ಮ ವಿನಾಶ ಆಗ್ತದೆ. विश्व का मालिक बनना कोई मासी का घर थोड़े ही है. बाबा देखते हैं माया एकदम नाक से पकड़कर गटर में गिरा देती है. ಬಾಬಾ ಹೇಳ್ತಾರೆ, ವಿಶ್ವದ ಮಾಲೀಕರಾಗೋದೇನು ಚಿಕ್ಕಮ್ಮನ ಮನೇನ ಅಂತಾರೆ ಬಾಬಾ. ಬಾಬನು ಕೂಡ ನೋಡ್ತಾರೆ, ಮಾಯ ಏಕದಮ್ ಮೂಗು ಹಿಡ್ಕೊಂಡು ಗಟರ್ನಲ್ಲಿ ಬೀಳಿಸ್ಬಿಡ್ತದೆ. ಬಾಪ್ಕಿ ಯಾದ್ ಮೇ ತೋ ಬಡಿ ಖುಷಿ ಮೇ ಪ್ರಫುಲ್ಲಿತ ರಹನಾ ಚಾಹಿಯೆ. ಬಾಬಾ ಹೇಳ್ತಾರೆ, ತಂದೆಯ ನೆನಪಿನಲ್ಲಿ ಬಹಳ ಖುಷಿಯಿಂದ ಪ್ರಫುಲ್ಲಿತರಾಗಿರಬೇಕು, ಅಂದರೆ ಅಷ್ಟು ಖುಷಿಯಲ್ಲಿರಬೇಕು ಅಂತ. ಸಾಮನೆ ಏಮ್ ಆಬ್ಜೆಕ್ಟ್ ಕಡಿ ಹೈ, ಹಮ್ ಯಾ ಲಕ್ಷ್ಮೀನಾರಾಯಣ ಬನ್ ರಹೆ ಹೈ, ಭೂಲ್ ಜಾನೆ ಸೆ ಖುಷಿ ಕಾ ಪಾರ ನೈ ಚಡ್ತಾ ಹೈ. ಬಾಬಾ ಹೇಳ್ತಾರೆ, ಎದುರುಗಡೆ ಗುರಿ ಉದ್ದೇಶ ಇದೆ, ನಾವು ಲಕ್ಷ್ಮೀನಾರಾಯಣರಾಗ್ತಿದ್ದೇವೆ. ಬಾಬಾ ಹೇಳ್ತಾರೆ, ಮರ್ತು ಬಿಡೋದ್ರಿಂದ ಖುಷಿಯ ಪಾರ ಏರೋದಿಲ್ಲ ಅಂತಾರೆ ಬಾಬಾ. ಕತೆ ಹಮ್ಕೋ ನಿಷ್ಠಾ ಮೇ ಬಿಟ್ಟಾವು, ಬಾಹರ್ ಮೇ ಹಮ್ ಯಾದ್ ನಹಿ ಕರ್ ಸಕ್ತೆ. ಕೆಲವ್ರು ಹೇಳ್ತಾರಂತೆ, ನಮ್ಮನ್ನು ಯೋಗದಲ್ಲಿ ಕೂಡಿಸಿ ಹೊರಗಿದ್ದಾಗ ನಮಗೆ ತಂದೆ ನೆನಪು ಮಾಡಲಿಕ್ಕೆ ಆಗೋದಿಲ್ಲ ಅಂತ. याद में नहीं रहते, इसलिए कभी कभी बाबा भी प्रोग्राम भेज देते, परंतु याद में बैठते थोड़े ही हैं, ಬುದ್ಧಿ ಇದರ್ ಉದರ್ ಭಟಕ್ತಿ रहती है. ಬಾಬಾ ಹೇಳ್ತಿದ್ದಾರೆ, ನೆನಪಿನಲ್ಲೇ ಇರೋದಿಲ್ಲ ಕೆಲವು ಮಕ್ಕಳು, ಅದಕ್ಕೋಸ್ಕರ ಒಂದೊಂದು ಸಲ ಬಾಬಾನು ಕೂಡ ಪ್ರೋಗ್ರಾಮ್ ಮಾಡ್ತಾರೆ ಭಟ್ಟಿ ಮಾಡುವಂಥದ್ದು. ಆದರೆ ನೆನಪಿನಲ್ಲಿ ಕೂತ್ಕೊಳ್ತಾರೇನು, ಬುದ್ಧಿ ಆ ಕಡೆ ಈ ಕಡೆ ಅಲ್ದಾಡ್ತಿರ್ತದೆ ಅಂತಾರೆ ಬಾಬಾ. ಬಾಬಾ अपना मिसाल बताते हैं, नारायण का कितना पक्का भक्त था, जहाँ तहाँ साथ में नारायण का चित्र रहता था. ಬಾಬಾ ಒಂದು ಮಾತು ಹೇಳ್ತಾರೆ, ಇಲ್ಲಿ ಬ್ರಹ್ಮ ತಮ್ಮ ಉದಾಹರಣೆ ಕೊಡ್ತಿದ್ದಾರೆ. ನಾನು ಕೂತ್ಕೊಂಡು ನಾರಾಯಣನ ಪೂಜೆ ಮಾಡ್ತಿದ್ದೆ, ನಾನು ನಾರಾಯಣನ ಪರಮ ಭಕ್ತನಾಗಿದ್ದೆ. ಬಾಬಾ ಹೇಳ್ತಾರೆ, ಅಲ್ಲಿ ಜೊತೆಯಲ್ಲಿ ನಾರಾಯಣನ ಚಿತ್ರನೇ ನನ್ನ ಹತ್ರ ಇರ್ತಾ ಇತ್ತು. ಫಿರ್ ಭಿ ಪೂಜಾಕ್ಕೆ ಸಮಯ ಬುದ್ಧಿ ಇದರ್ ಉದರ್ ಭಾಗ್ತಿತ್ತು. ಆದರೂ ಕೂಡ ಪೂಜೆಯ ಸಮಯದಲ್ಲಿ ನನ್ನ ಬುದ್ಧಿ ಆ ಕಡೆ ಈ ಕಡೆ ಅಲ್ದಾಡ್ತಿತ್ತು. ಇಸ್ಮೇ ಭಿ ಐಸೆ ಹೋತಾ ಹೈ, ಬಾಪ್ ಕತೆ ಚಲ್ತೆ ಫಿರ್ತೆ ಬಾಪ್ ಕೋ ಯಾದ್ ಕರೋ, ಪರಂತು ಕೈ ಕತೆ ಬಹನ್ ನಿಷ್ಠಾ ಕರಾವೆ. ಬಾಬಾ ಒಂದು ಮಾತು ಹೇಳ್ತಾರೆ, ಇಲ್ಲಿಯೂ ಕೂಡ ಹಾಗೆ ಆಗ್ತದೆ. ಬಾಬಾ ಹೇಳ್ತಾರೆ, ನಡೀತಾ ಓಡಾಡ್ತಾ ತಂದೆಯನ್ನು ನೆನಪು ಮಾಡಿ. ಆದರೆ ಕೆಲವರು ಹೇಳ್ತಾರೆ, ಅಕ್ಕೋರು ನಮಗೆ ಯೋಗ ಮಾಡಿಸಿದರೆ ಚೆನ್ನಾಗಿತ್ತು, ನಿಷ್ಠಾ ಕೋ ತೋ ಕೋಯಿ ಅರ್ಥಿ ನಹೀ ಹೈ, ಬಾಬಾ ಹಮೇಶಾ कहते याद में रहो. ಕई बच्चे निष्ठा में बैठे बैठे ध्यान में चले जाते हैं. ಬಾಬಾ ಹೇಳ್ತಾರೆ, ಯೋಗದ ಯಾವುದೇ ಅರ್ಥನೂ ಇಲ್ಲ. ಬಾಬಾ ಯಾವಾಗಲೂ ಹೇಳ್ತಾರೆ, ನೆನಪಿನಲ್ಲಿರಿ ಅಂತ. ಕೆಲವು ಮಕ್ಕಳು ಯೋಗದಲ್ಲಿ ಕೂತ್ಕೊಂಡಾಗ್ಲೇ ಧ್ಯಾನದಲ್ಲಿ ಹೋಗಿಬಿಡ್ತಾರೆ. ನ ಜ್ಞಾನ್ ನ ಯಾದ್ रहती है, या तो फिर झुटके खाने लग पड़ते हैं, बहुतों को आदत पड़ गई है. ಬಾಬಾ ಹೇಳ್ತಾರೆ, ಕೆಲವು ಮಕ್ಕಳಿಗೆ ಜ್ಞಾನನೂ ಇರೋದಿಲ್ಲ, ಯೋಗನೂ ಇರೋದಿಲ್ಲ. ಇನ್ನು ಕೆಲವು ಮಕ್ಕಳು ಏನು ಮಾಡ್ತಾರೆ, ಯೋಗ ಮಾಡ್ತೀವಿ ಅಂತ ಕೂತ್ಕೊಂಡಿರ್ತಾರೆ, ತೂಕಡಿಸ್ಲಿಕ್ಕೆ ಶುರು ಮಾಡಿಬಿಡ್ತಾರೆ. ಭಾಳ ಜನರಿಗೆ ಈ ಥರ ಅಭ್ಯಾಸ ಆಗಿಬಿಟ್ಟಿರ್ತದೆ. यह तो अल्पकाल की शांति हो गई, गोया बाकी सारा दिन अशांति रहती है. ಇದೆಲ್ಲ ಅಲ್ಪಕಾಲದ ಶಾಂತಿ ಆಯಿತು ಅಂತಾರೆ ಬಾಬಾ. ಇನ್ನು ಉಳಿದ ದಿನ ಎಲ್ಲ ಅಶಾಂತಿನೇ ಇರ್ತದೆ. ಚಲ್ತೆ ಫಿರ್ತೆ ಬಾಪ್ ಕೋ ಯಾದ್ ನಹೀ ಕರೆಂಗೆ ತೋ ಪಾಪೋಂ ಕಾ ಬೋಜ ಕೈಸೆ ಉತರೇಗಾ. ಬಾಬಾ ಹೇಳ್ತಾರೆ, ನಡೀತಾ ಓಡಾಡ್ತಾ ತಂದೆಯ ನೆನಪು ಮಾಡದಿದ್ರೆ ಪಾಪದ ಹೊರೆ ಹೋಗ್ತದೆ ಹೇಗೆ. ಆಧಾ ಕಲ್ಪ ಕಾ ಬೋಜ ಹೇ, ಇಸ್ಮೇ ಹಿ ಬಡಿ ಮೆಹನತ್ ಹೇ. ಬಾಬಾ ಹೇಳ್ತಾರೆ, ಅರ್ಧ ಕಲ್ಪದ ಹೊರೆ ಇದೆ, ಇದರಲ್ಲಿನೇ ಪರಿಶ್ರಮ ಇರೋದು. अपने को आत्मा समझो और बाप को याद करो. बल बाबा को बहुत बच्चे लिख कर भेजते हैं, इतना समय याद में रहा परंतु याद रहती ही नहीं है. ಬಾಬಾ ಹೇಳ್ತಾರೆ, ತಮ್ಮನ ಆತ್ಮ ಅಂತ ತಿಳ್ಕೊಂಡು ತಂದೆಯ ನೆನಪಿನಲ್ಲಿರಿ. ಭಲೆ ಬಾಬನಿಗೆ ಭಾಳ ಜನ ಮಕ್ಕಳು ಲೆಟ್ರ್ ಬರೀತಾರೆ, ಬಾಬಾ ನಾವಿಷ್ಟು ಸಮಯದಲ್ಲಿ ನೆನಪಿನಲ್ಲಿದ್ವಿ, ನಿನ್ನ ನೆನಪು ಬಿಟ್ಟು ನನಗೆ ಬೇರೆ ಯಾವುದು ನೆನಪು ಬರಲಿಲ್ಲ ಅಂತಂದರೆ ಬಾಬಾ ಹೇಳ್ತಾರೆ, ಸಾಧ್ಯನೇ ಇಲ್ಲ, ನೀವು ನನ್ನ ನೆನಪಲ್ಲೇ ಇರಲಿಲ್ಲ ಅಂತಾರೆ ಬಾಬಾ. ಚಾರ್ಟ್ಕೋ ಸಮಸ್ತೆ ಹಿ ನಹೀ ಹೈ. ಬಾಬಾ ಹೇಳ್ತಾರೆ, ಚಾರ್ಟ್ ಅಂದ್ರೇ ತಿಳ್ಕೊಂಡಿಲ್ಲ ನೀವು. ಬಾಬಾ ಬೇಹದ್ ಕಾ ಬಾಪ್ ಹೇ, ಪತಿತ್ ಪಾವನ್ ಹೇ, ತೋ ಖುಷಿ ಮೇ ರಹನಾ ಚಾಹಿಯೇನಾ. ತಂದೆ ಬೇಹದ್ದಿನ ತಂದೆಯಾಗಿದ್ದಾರೆ, ಪತಿತ ಪಾವನ ಆಗಿದ್ದಾರೆ, ಖುಷಿ ಇರಬೇಕು ತಾನೆ. ಐಸೆ नहीं हम तो शिव बाबा के हैं ना, ऐसे भी बहुत है, समझते हम तो बाबा के हैं लेकिन याद बिल्कुल करते नहीं.
ಬಾಬಾ ಹೇಳ್ತಾರೆ ಈ ಥರನೂ ಅಲ್ಲ, ನಾವಂತೂ ಶಿವಬಾಬನ ಮಗು ಇದ್ದೀವಲ್ಲ, ಈ ಥರ ಭಾಳ ಜನ ಇದ್ದಾರೆ. ತಿಳ್ಕೊಳ್ತಾರೆ ನಾವಂತೂ ಬಾಬನ ಮಗುವಾಗಿದ್ದೀವಿ, ಆದರೆ ಸ್ವಲ್ಪನೂ ನೆನಪು ಮಾಡೋದೇ ಇಲ್ಲ. ಅಗರ್ ಯಾದ್ ಕರ್ತೆ ಹೋತೆ ತೋ ಫಿರ್ ಪಹಲೆ ನಂಬರ್ ಮೇ ಜಾನಾ ಚಾಯ್. ಬಾಬಾ ಹೇಳ್ತಾರೆ ನೀವೇನಾದರೂ ನೆನ್ಪು ಮಾಡ್ತಿದ್ರೆ ಮೊದಲನೇ ನಂಬರ್ನಲ್ಲಿ ಬಂದುಬಿಡ್ತಿದ್ರಿ. ಕಿಸ್ಕೋ ಸಮझाने ಬಿ ಬಡಿ ಅಚ್ಚಿ ಬುದ್ಧಿ ಚಾಯ್. ಬಾಬಾ ಹೇಳ್ತಾರೆ ನೀವು ಬೇರೆಯವ್ರಿಗೆ ತಿಳಿಸ್ಕೊಡ್ಲಿಕ್ಕೂ ಕೂಡ ನಿಮ್ಮ ಬುದ್ಧಿ ಭಾಳ ಚೆನ್ನಾಗಿರಬೇಕು. ಹಮ್ ತೋ ಭಾರತ್ ಕಿ ಮಹಿಮಾ ಕರ್ತೆ ಹೇ, ನೈ ದುನಿಯಾ ಮೇ ಆದಿ ಸನಾತನ್ ದೇವಿ ದೇವತಾओं का ರಾಜ್ಯ ತಾ. ಬಾಬಾ ಹೇಳ್ತಾರೆ ನಾವಂತೂ ಭಾರತದ ಮಹಿಮೆ ಮಾಡ್ತೇವೆ. ಹೊಸ ಜಗತ್ತಿನಲ್ಲಿ ಆದಿ ಸನಾತನ ದೇವಿ ದೇವತಾ ರಾಜ್ಯ ಇತ್ತು. ಅಭಿ ಹೇ ಪುರಾಣಿ ದುನಿಯಾ ಐರನ್ ಏಜ್. ಬಾಬಾ ಹೇಳ್ತಾರೆ ಇವತ್ತು ಹಳೆ ಜಗತ್ತು ಕಬ್ಬಿಣದ ಯುಗವಾಗಿದೆ. ವ ಸುಖಧಾಮ್ ಯ ದುಃಖಧಾಮ್, ಭಾರತ್ ಗೋಲ್ಡನ್ ಏಜ್ ತಾ ತೋ ಇನ್ ದೇವತಾओं का ರಾಜ್ಯ ತಾ. ಶಿವಬಾಬಾ ಹೇಳ್ತೀರ ಅದು ಸುಖಧಾಮ ಆದರೆ ಇದು ದುಃಖಧಾಮ. ಭಾರತ ಸುವರ್ಣ ಯುಗವಾಗಿತ್ತು, ಈ ದೇವತೆಗಳ ರಾಜ್ಯ ಇತ್ತು. कहते हम कैसे समझे कि इनका राज्य था, यह ನಾಲೆಜ್ ಬಡಿ ವಂಡರ್ಫುಲ್ ಹೇ. ಹೇಳ್ತಾರಂತೆ ನಾವು ಹೇಗ್ರಿ ತಿಳ್ಕೊಳ್ಳೋದು ಇವ್ರ ರಾಜ್ಯ ಇತ್ತು ಅಂತ. ಬಾಬಾ ಹೇಳ್ತಾರೆ ಜ್ಞಾನ ಭಾಳ ಅದ್ಭುತವಾಗಿದೆ. ಜಿಸ್ಕಿ ತಕದೀರ್ ಮೇ ಜೋ ಹೇ, ಜೋ ಜಿತ್ನಾ ಪುರುಷಾರ್ಥ ಕರ್ತೆ ಹೇ ವ ದೇಖ್ನೆ ಮೇ ತೋ ಆತಾ ಹೇ. ಬಾಬಾ ಹೇಳ್ತಾರೆ ಯಾರ ಅದೃಷ್ಟದಲ್ಲಿ ಏನಿದೆ, ಯಾರೆಷ್ಟು ಪುರುಷಾರ್ಥ ಮಾಡ್ತಾರೋ ಅದು ನೋಡ್ಲಿಕ್ಕೆ ಕಾಣ್ತದೆ ಅಂತಾರೆ ಬಾಬಾ. ತುಮ್ ಆ್ಯಕ್ಟಿವಿಟಿ ಸೇ ಜಾನ್ತೆ ಹೋ, ಹೈ ತೋ ಕಲಿಯುಗಿ ಬಿ ಮನುಷ್ಯ ತೋ ಸತ್ಯುಗಿ ಬಿ ಮನುಷ್ಯ. ಬಾಬಾ ಹೇಳ್ತಿದ್ದಾರೆ ನೀವು ಅವರ ನಡವಳಿಕೆ, ಅವರ ನಡತೆ, ಅವರ ಚಲನೆಯಿಂದ ತಿಳ್ಕೊಂಬಿಡ್ತೀರ. ಹಂಗೆ ನೋಡಿದರೆ ಅವರು ಕೂಡ ಕಲಿಯುಗದ ಮನುಷ್ಯರೇ, ಆದರೆ ಸತ್ಯುಗದಲ್ಲಿಯೂ ಕೂಡ ಮನುಷ್ಯರೇ. ಫಿರ್ ಉನ್ಹೋಂಕೆ ಆಗೆ ಮಾಥಾ ಜಾಕರ್ ಕ್ಯೂ ಟೇಕ್ತೆ ಹೋ. ಬಾಬಾ ಕೇಳ್ತಾರೆ ಮತ್ತೆ ಅವ್ರ ಮುಂದೆ ಹೋಗಿ ತಲೆ ಯಾಕೆ ಬಾಗ್ತೀರಾ. ಇನ್ಹೋಂಕೋ ಸ್ವರ್ಗ ಕಾ ಮಾಲಿಕ್ कहते हैं ना, कोई मरता है तो कहते हैं ಫಲಾನಾ ಸ್ವರ್ಗವಾಸಿ ಹುವಾ, ಯಬಿ ನೈ ಸಮಸ್ತೆ. ಬಾಬಾ ಹೇಳ್ತಾರೆ ಇವ್ರಿಗೆ ಸ್ವರ್ಗದ ಮಾಲೀಕರು ಅಂತ ಹೇಳ್ತಾರಲ್ವ, ಈಗ ಯಾರಾದರೂ ಸತ್ತರೆ ಏನು ಹೇಳ್ತಾರೆ ಸ್ವರ್ಗವಾಸಿ ಆದರು ಅಂತ. ಇದನ್ನು ಯಾರೂ ತಿಳ್ಕೊಳ್ಳೋದೇ ಇಲ್ಲ. ಈ ಸಮಯ ತೋ ನರಕವಾಸಿ ಸಾಬ್ ಹೇ, ಜರೂರ್ ಪುನರ್ಜನ್ಮ ಬಿ ಯಾಯಿ ಲೇಂಗೆ. ಬಾಬಾ ಹೇಳ್ತಾರೆ ಈ ಸಮಯದಲ್ಲಿ ನರಕವಾಸಿ ಅಂತೂ ಎಲ್ಲರೂ ಇದ್ದಾರೆ, ಪುನರ್ಜನ್ಮ ಅಂತೂ ಅವಶ್ಯವಾಗಿ ಇಲ್ಲಿಯೇ ತಗೊಳ್ತಾರೆ. ಬಾಬಾ ಹರೇಕಿ ಚಲನ್ ಸೆ ದೇಖ್ತೆ ಇರತ್ತೆ, ನಾವು ಪ್ರತಿಯೊಬ್ಬರ ಚಲನೆಯಿಂದ ಬಾಬಾ ನಮ್ಮನ್ನು ನೋಡ್ತಾ ಇರ್ತಾರೆ. बाबा को कितना साधारण रीति से किस किस से बात करनी पड़ती है, संभालना पड़ता है. ಬಾಬಾ ಹೇಳ್ತಾರೆ ಬಾಬಾ ಎಷ್ಟು ಸಾಧಾರಣ ರೀತಿಯಿಂದ ಯಾರ್ಯಾರ ಜೊತೆಗೆ ಮಾತಾಡಬೇಕಾಗ್ತದೆ, ಬಾಬಾ ಸಂಭಾಲನೆ ಮಾಡಬೇಕಾಗ್ತದೆ. ಬಾಪ್ ಕಿತ್ನಾ ಕ್ಲಿಯರ್ ಕರ್ ಸಮझाते हैं, ಸಮಸ್ತೆ ಬಿ ಹೇ ತೋ ಬಾತ್ ಬಡಿ ಟೀಕ್ ಹೇ. ಬಾಬಾ ಹೇಳ್ತಾರೆ ಸಂಭಾಲನೆ ಮಾಡಬೇಕಾಗ್ತದೆ. ಬಾಬಾ ಎಷ್ಟು ಕ್ಲಿಯರಾಗಿ ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ, ತಿಳ್ಕೊಳ್ತಾರೆ ಕೂಡ, ಹೇಳೋ ಮಾತು ಸರಿ ಇದೆ ಅಂತ ಒಪ್ಕೊಳ್ತಾರೆ. ಫಿರ್ ಭಿ ಕ್ಯೂ ಬಡೆ ಬಡೆ ಕಾಂಟೆ ಬನ್ ಜಾತೆ ಹೇ, ಏಕ್ ದೋ ಕೋ ದುಃಖ ದೇನೆ ಸೆ ಕಾಂಟೆ ಬನ್ ಜಾತೆ ಹೇ. ಬಾಬನ ಮಾತು ಕೇಳ್ತಿದ್ರು, ಬಾಬನ ಮುರುಳಿ ಕೇಳ್ತಾ ಇದ್ರು, ಕೆಲವೊಂದು ಸಲ ಯಾಕೆ ಇವರು ದೊಡ್ಡ ದೊಡ್ಡ ಮುಳ್ಳಾಗ್ಬಿಡ್ತಾರೆ ಅಂತಾರೆ ಬಾಬಾ. ಒಬ್ರಿನೊಬ್ರಿಗೆ ದುಃಖ ಕೊಡುವಂಥವ್ರಿಗೆ ಬಾಬಾ ಹೇಳ್ತಾರೆ ಮುಳ್ಳಾಗ್ಬಿಡ್ತಾರೆ ಅಂತ. ಅಂದರೆ ಒಬ್ರಿನೊಬ್ರಿಗೆ ದುಃಖ ಕೊಡುವಂಥ ಮುಳ್ಳಾಗ್ಬಿಡ್ತಾರೆ. ಆದತ್ ಛೋಡ್ತೇ ಹಿ ನಹಿ, ಅಭಿ ಬಾಗ್ವಾನ್ ಬಾಪ್ ಫೂಲೋಂ ಕಾ ಬಗೀಚಾ ಲಗಾತೆ ಹೇ. ಒಂದು ಅಭ್ಯಾಸನೇ ಬಿಡೋದಿಲ್ಲ. ಈ ಥರ ಇನ್ನೊಬ್ಬರಿಗೆ ದುಃಖ ಕೊಡಬಾರ್ದು ಅಂತ ಶಿವಬಾಬಾ ಹೇಳಿದ್ರೂ ಕೂಡ ತಮ್ಮ ಅಭ್ಯಾಸ ಬಿಡೋದೇ ಇಲ್ಲ ಅಂತಾರೆ ಬಾಬಾ. ಈಗ ತೋಟದ ಮಾಲೀಕನಾಗಿರುವಂಥ ಶಿವಬಾಬಾ ಹೂವಿನ ತೋಟವನ್ನೇ ಮಾಡ್ತಿದ್ದಾರೆ. ಕಾಂಟೋಂಕೋ ಫೂಲ್ ಬನಾತೆ ರಾತೆ, ಮುಳ್ಳುಗಳನ್ನು ಬಾಬಾ ಹೂ ಮಾಡ್ತಾ ಇರ್ತಾರೆ. ಉನ್ಕಾ ದಂಧಾ ಈ ಯಹೆ, ಜೋ ಖುದ್ ಹಿ ಕಾಂಟಾ ಹೋಗಾ ತೋ ಫೂಲ್ ಕೈಸೆ ಬನಾಯೇಗ. ಬಾಬಾ ಹೇಳ್ತಾರೆ ಅವ್ರ ಉದ್ಯೋಗನೇ ಇದು. ಯಾರು ಸ್ವಯಂ ಮುಳ್ಳಾಗಿರ್ತಾರೋ ಅವ್ರು ಬೇರೆಯವ್ರನ್ನ ಹೂ ಹೇಗೆ ಮಾಡ್ತಾರೆ. ಪ್ರದರ್ಶನಿ ಮೇ ಬಿ ಬಡಿ ಖಬರ್ದಾರಿ ಸೆ ಕಿಸ್ಕೋ ಬೇಜನಾ ಹೋತಾ ಹೈ. ಪ್ರದರ್ಶನಿಯಲ್ಲಿಯೂ ಕೂಡ ಬಹಳ ಹುಷಾರಾಗಿ ಎಚ್ಚರಿಕೆಯಿಂದ ಒಬ್ಬರನ್ನ ಕಳಿಸ್ಬೇಕಾಗ್ತದೆ ಅಂತಾರೆ ಬಾಬಾ. अच्छे गुणवान बच्चे व जो कांटों को फूल बनाने की अच्छी सेवा करते हैं, किसी को भी कांटा नहीं लगाते हैं. ಬಾಬಾ ಹೇಳ್ತಾರೆ ಕೆಲವು ಒಳ್ಳೆ ಗುಣವಂತ ಮಕ್ಕಳು ಅವರು ಮುಳ್ಳುಗಳನ್ನು ಹೂ ಮಾಡುವಂತಹ ಒಳ್ಳೆ ಸೇವೆ ಮಾಡ್ತಾರೆ. ಯಾರಿಗೂ ಕೂಡ ಅವರು ಮುಳ್ಳಾಗೋದಿಲ್ಲ ಅಥವಾ ಅಂದರೆ ದುಃಖ ಕೊಡೋದಿಲ್ಲ. ಬಾಬಾ ಹೇಳ್ತಾರೆ ಕಿಸಿಕೋ ದುಃಖ ನೈ ದೇತೆ, ಕಭಿ ಭಿ ಆಪಸ್ ಮೇಲೆ ಲಡ್ತೆ ನಹಿ, ಎಂದಿಗೂ ಒಬ್ರಿಗೊಬ್ಬರು ಜಗಳನೂ ಮಾಡೋದಿಲ್ಲ. ತುಮ್ ಬಚ್ಚೆ ಬಹುತ್ ಎಕ್ಯುರೇಟ್ ಸಮझाते हो, इसमें किसी की ಇನ್ಸಲ್ಟ್ ಕಿ ತೋ ಬಾತಿ ನಹಿ. ಬಾಬಾ ಇಲ್ಲೊಂದು ಮಾತು ಹೇಳ್ತಾರೆ, ನೀವು ಯಾರಿಗಾದರೂ ತಿಳಿಸ್ಕೊಡುವಾಗ ಬಹಳ ಎಕ್ಯುರೇಟ್ ಆಗಿ ತಿಳಿಸ್ಕೊಡ್ತೀರ, ನೀವು ಯಾರ್ದು ಕುತ್ಕೊಂಡು ಇನ್ಸಲ್ಟ್ ಮಾಡೋದಿಲ್ಲ ಅಂತಾರೆ ಬಾಬಾ. ಇಲ್ಲಿ ಇನ್ಸಲ್ಟ್ ಮಾಡುವಂಥ ಮಾತೇ ಇಲ್ಲ. ಅಭಿ ಶಿವ ಜಯಂತಿ ಭಿ ಆ ಜಾತಿ ಹೇ, ತುಮ್ ಪ್ರದರ್ಶನಿ ಜಾಸ್ತಿ ಕರ್ತೆ ರಹೋ. ಬಾಬಾ ಹೇಳ್ತಾರೆ ಈಗ ಶಿವ ಜಯಂತಿ ಬರ್ತದೆ,
ನೀವು ಪ್ರದರ್ಶನಿ ಜಾಸ್ತಿ ಮಾಡ್ತಾ ಹೋಗ್ರಿ, ಚೋಟಿ ಚೋಟಿ ಪ್ರದರ್ಶನಿ ಪರ್ ಭಿ ಸಮझा सकते हो. ಸಣ್ಣ ಸಣ್ಣ ಪ್ರದರ್ಶನಿಯ ಮೇಲೂ ನೀವು ಬೇರೆಯವ್ರಿಗೆ ತಿಳಿಸ್ಕೊಡ್ಬೋದು ಅಂತಾರೆ ಬಾಬಾ. 1 ಸೆಕೆಂಡ್ में ಸ್ವರ್ಗವಾಸಿ ಬನೋ ಅಥವಾ ಪತಿತ ಭ್ರಷ್ಟಾಚಾರಿ ಸೆ ಪಾವನ ಶ್ರೇಷ್ಠಾಚಾರಿ ಬನೋ. ಬಾಬಾ ಹೇಳ್ತಾರೆ 1 ಸೆಕೆಂಡ್ನಲ್ಲಿ ಸ್ವರ್ಗವಾಸಿಯಾಗಿ ಅಥವಾ ಪತಿತ ಭ್ರಷ್ಟಾಚಾರಿಗಳಿಂದ ಪಾವನ ಶ್ರೇಷ್ಠಾಚಾರಿಗಳಾಗಿ 1 ಸೆಕೆಂಡ್ में ಜೀವನ್ ಮುಕ್ತಿ ಪ್ರಾಪ್ತ ಕರೋ. ಬಾಬಾ ಹೇಳ್ತಾರೆ 1 ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ ಪ್ರಾಪ್ತಿ ಮಾಡ್ಕೊಳ್ಳಿ. ಜೀವನ್ ಮುಕ್ತಿ ಕಾ ಭಿ ಅರ್ಥ ಸಮಜ್ತೆ ನಹೀ ಹೈ, ತುಮ್ ಭಿ ಅಭಿ ಸಮಜ್ತೆ ಹೋ. ಬಾಬಾ ಹೇಳ್ತಾರೆ ಜೀವನ್ ಮುಕ್ತಿ ಅರ್ಥನೂ ಕೂಡ ಕೆಲವರು ತಿಳ್ಕೊಂಡಿಲ್ಲ, ನೀವು ಕೂಡ ಈಗಲೇ ತಿಳ್ಕೊಂಡಿದ್ದೀರಾ. ಬಾಪ್ ದ್ವಾರ ಸಬ್ಕೋ ಮುಕ್ತಿ ಜೀವನ್ ಮುಕ್ತಿ ಮಿಲ್ತಿ ಹೈ, ಪರಂತು ಡ್ರಾಮಾ ಕೋ ಭಿ ಜಾನ್ನ ಹೈ. ಬಾಬಾ ಹೇಳ್ತಾರೆ ತಂದೆಯ ಮೂಲಕ ನಾವು ಮಕ್ಕಳಿಗೆ ಮುಕ್ತಿ ಜೀವನ್ ಮುಕ್ತಿ ಸಿಗ್ತದೆ, ಆದರೆ ನಾಟಕವನ್ನು ತಿಳ್ಕೊಳ್ಬೇಕು ತಾನೆ. ಸಬ್ ಧರ್ಮ ಸ್ವರ್ಗ ಮೇ ನಹಿ ಆಯೆಂಗೆ. ಬಾಬಾ ಹೇಳ್ತಾರೆ ಎಲ್ಲ ಧರ್ಮದವರು ಸ್ವರ್ಗಕ್ಕೆ ಬರಲ್ಲ. वह फिर अपने अपने सेक्शन में चले जाएंगे, फिर अपने अपने समय पर आकर स्थापन करेंगे. ನಂತರ ಅವರು ತಮ್ಮ ಸೆಕ್ಷನಲ್ಲಿ ಹೋಗಿ ಕುತ್ಕೊಂಡ್ಬಿಡ್ತಾರೆ, ತಮ್ಮ ಸಮಯಕ್ಕನುಗುಣವಾಗಿ ಬಂದು ಸ್ಥಾಪನೆ ಮಾಡ್ತಾರೆ. ಡ್ರಾಮಾ ಮೇ ಕಿತ್ನಾ ಕ್ಲಿಯರ್ ಹೈ, ಏಕ್ ಸದ್ಗುರು ಕೆ ಸಿವಾಯ್ ಸದ್ಗತಿದಾತ ಅವ್ರ ಕೊಯ್ ಹೋ ನಹಿ ಸಕ್ತ. ಬಾಬಾ ಹೇಳ್ತಾರೆ ನಾಟಕದಲ್ಲಿ ಎಷ್ಟು ಕ್ಲಿಯರ್ ಇದೆ ಅಂದರೆ ಒಬ್ಬ ಸದ್ಗುರುವಿನ ಹೊರತು ಸದ್ಗತಿದಾತ ಇನ್ಯಾರೂ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬಾಕಿ ಭಕ್ತಿ ಸಿಕ್ಲಾನೆ ವಾಲ ತೋ ಡೇರ್ ಗುರು ಹೇ. ಬಾಬಾ ಹೇಳ್ತಾರೆ ಇವತ್ತು ಜಗತ್ತಿನಲ್ಲಿ ಭಕ್ತಿ ಕಲಿಸುವಂಥ ಗುರುಗಳು ಬೇಕಾದಷ್ಟಿದ್ದಾರೆ. ಸದ್ಗತಿ ಕಿಲಿಯೇ ಮನುಷ್ಯ ಗುರು ಹೋ ನಹಿ ಸಕ್ತ, ಸದ್ಗತಿಗೋಸ್ಕರ ಮನುಷ್ಯ ಗುರು ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಪರಂತು ಸಮझाने का भी अक्ल चाहिए, इसमें ಬುದ್ಧಿ ಸೆ ಕಾಮ್ ಲೇನಾ ಹೋತಾ ಹೈ. ಬಾಬಾ ಹೇಳ್ತಾರೆ ತಿಳಿಸ್ಕೊಡ್ಲಿಕ್ಕೂ ಕೂಡ ಬುದ್ಧಿವಂತಿಕೆ ಬೇಕು, ಇದರಲ್ಲಿ ಬುದ್ಧಿಯಿಂದ ಕೆಲಸ ತಗೊಳ್ಬೇಕಾಗ್ತದೆ. ಡ್ರಾಮಾ ಕಾ ಕೈಸಾ ವಂಡರ್ಫುಲ್ ಖೇಲ್ ಹೈ. ಬಾಬಾ ಹೇಳ್ತಾರೆ ನಾಟಕದ ಅದ್ಭುತವಾದ ಆಟ ಇದು. ತುಮಾರೆ ಮೇ ಭಿ ಬಹುತ್ ತೋಡೆ ಹೈ ಜೋ ಇಸ್ ನಶೆ ಮೇ ರಹತೆ ಹೈ. ನಿಮ್ಮಲ್ಲಿ ಕೂಡ ಬಹಳ ಕಡಿಮೆ ಇದ್ದಾರೆ ಈ ನಶೆಯಲ್ಲಿರುವಂಥವರು ಅಂತಾರೆ ಬಾಬಾ. ಅಚ್ಚಾ मीठे मीठे सिक्किलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को ನಮಸ್ತೆ. ಬಾಬಾ ಇವತ್ತು ಮೊದಲಿಗೆ ನಮಸ್ತೆ ಹೇಳ್ತಾ ಈಗ ರಾತ್ರಿ ಕ್ಲಾಸ್ ಹೇಳ್ತಾರೆ ಬಾಬಾ. 18/3/68 महावाक्य. तुमको वास्तव में शास्त्रों पर वाद विवाद करने की कोई दरकार नहीं है, मूल बात है ही याद की और सृष्टि के आदि मध्य अंत को समझना है. ಬಾಬಾ ಹೇಳ್ತಾರೆ ನೀವು ವಾಸ್ತವದಲ್ಲಿ ಶಾಸ್ತ್ರದ ಮೇಲೆ ವಾದ ವಿವಾದ ಮಾಡುವ ಯಾವುದೇ ಅವಶ್ಯಕತೆ ಇಲ್ಲ. ಮೂಲ ಮಾತು ಅಂದ್ರೆ ನೆನಪು. ಈ ಸೃಷ್ಟಿ ಆದಿ ಮಧ್ಯ ಅಂತ್ಯವನ್ನು ತಿಳ್ಕೊಳ್ಬೇಕು. ಚಕ್ರವರ್ತಿ ರಾಜ ಬನ್ನ ಹೇ, ಇಸ್ ಚಕ್ರಕ್ಕೂ ಹಿ ಸಿರ್ಫ್ ಸಮಜ್ನಾ ಹೇ. ಬಾಬಾ ಹೇಳ್ತಾರೆ ಇಲ್ಲಿ ಚಕ್ರವರ್ತಿ ರಾಜರಾಗಬೇಕು, ಈ ಚಕ್ರವನ್ನೇ ಕೇವಲ ತಿಳ್ಕೊಳ್ಬೇಕು. ಇನ್ಕಾ ಹಿ ಗಾಯನ ಹೇ ಸೆಕೆಂಡ್ ಮೇ ಜೀವನ್ ಮುಕ್ತಿ. ಇದಕ್ಕೇ ಗಾಯನ ಮಾಡಲಾಗ್ತದೆ ಸೆಕೆಂಡ್ನಲ್ಲಿ ಜೀವನ್ ಮುಕ್ತಿ. ತುಮ್ ಬಚ್ಚೋं को ವಂಡರ್ लगता होगा, ಆಧಾ ಕಲ್ಪ ಭಕ್ತಿ ಚಲ್ತಿ ಹೇ ಜ್ಞಾನ ರಿಂಚಕ್ ನಹಿ. ಬಾಬಾ ಹೇಳ್ತಾರೆ ನೀವು ಮಕ್ಕಳಿಗೆ ಆಶ್ಚರ್ಯ ಆಗ್ತಿರ್ಬೇಕಲ್ವ, ಅರ್ಧ ಕಲ್ಪ ಭಕ್ತಿ ನಡೀತದೆ, ಒಂದು ಸ್ವಲ್ಪನೂ ಜ್ಞಾನ ಇಲ್ಲ. ಜ್ಞಾನ ಹೈ ಹಿ ಬಾಪ್ ಕೆ ಪಾಸ್, ಬಾಪ್ ದ್ವಾರ ಹಿ ಜಾನ್ನ ಹೇ. ಜ್ಞಾನ ಇರೋದೇ ತಂದೆ ಹತ್ರ, ತಂದೆಯ ಮೂಲಕನೇ ತಿಳ್ಕೊಳ್ಬೇಕು. ಯ ಬಾಪ್ ಕಿತ್ನಾ ಅನ್ಕಾಮನ್ ಹೇ ಇಸ್ಲಿಯೇ ಕೋಟೋ ಮೇ ಕೊಯ್ ನಿಕಲ್ತೆ ಹೇ. ಬಾಬಾ ಹೇಳ್ತಾರೆ ನಮ್ಮ ತಂದೆ ಎಷ್ಟು ಸಾಧಾರಣ ಆಗಿ ನಮ್ಮ ಜೊತೆಗಿದ್ದಾರೆ ಅಂದರೆ ಆ ತಂದೆಯನ್ನು ಕೋಟಿಯಲ್ಲಿ ಕೆಲವರು ಮಾತ್ರ ತಿಳ್ಕೊಳ್ತಾರೆ, ಅವ್ರನ್ನ ಅರ್ಥ ಮಾಡ್ಕೊಳ್ತಾರೆ. ಮತ್ತು ಕೋಟಿಯಲ್ಲಿ ಕೆಲವರು ಮಾತ್ರ ಈಶ್ವರಿಯ ಜೀವನವನ್ನು ನಡೆಸ್ತಾರೆ, ಬಾಬನ ಮಗು ಆಗ್ತಾರೆ. ವ ಟೀಚರ್ಸ್ ಐತೆ ಐಸೆ ತೋಡೇ ಕಹೆಂಗೆ ಯ ತೋ ಕಾತೆ ಹೇ ಮೈ ಹಿ ಬಾಪ್ ಟೀಚರ್ ಗುರು ಹೂँ. ಲೌಕಿಕ ಟೀಚರ್ಸ್ ಎಂದಾದರೂ ಈ ರೀತಿ ಹೇಳ್ತಾರೇನು? ಆದರೆ ಇಲ್ಲಿ ಬಾಬಾ ಹೇಳ್ತಾರೆ ನಾನೇ ತಂದೆ ಟೀಚರ್ ಗುರು ಆಗಿದ್ದೇನೆ. ತೋ ಮನುಷ್ಯ ಸುನ್ಕರ್ ವಂಡರ್ ಖಾಯಂಗೆ. ಇಂತಹ ಮಾತುಗಳನ್ನು ಮನುಷ್ಯರು ಕೇಳಿದಾಗ ಆಶ್ಚರ್ಯ ಪಡ್ತಾರೆ. ಭಾರತ್ ಕೋ ಮದರ್ ಕಂಟ್ರಿ कहते हैं क्योंकि ಅಂಬಾ ಕಾ ನಾಮ್ ಬಹುತ್ ಬಾಲಾ ಹೇ. ಬಾಬಾ ಹೇಳ್ತಾರೆ ಭಾರತಕ್ಕೆ ತಾಯ್ನಾಡು ಅಂತ ಹೇಳಲಾಗ್ತದೆ, ಏಕೆಂದರೆ ಅಂಬೆಯ ಹೆಸರು ಇಲ್ಲಿ ಪ್ರಸಿದ್ಧ ಇದೆ. ಅಂಬಾಕೆ ಮೇಲೆ ಭಿ ಬಹುತ್ ಲಗ್ತೆ ಹೇ, ಅಂಬಾ ಮೀಠಾ ಅಕ್ಷರ ಹೇ. ಅಂಬೆಯ ಒಂದು ಜಾತ್ರೆನೂ ಕೂಡ ಇಲ್ಲಿ ಭಾಳಷ್ಟು ನಡೀತದೆ. ಅಂಬಾ ಅನ್ನೋ ಅಕ್ಷರ ಭಾಳ ಮಧುರವಾದದ್ದು. ಚೋಟೆ ಬಚ್ಚೆ ಭಿ ಮಾ ಕೋ ಪ್ಯಾರ್ ಕರ್ತೆ ಹೇ ನ. छोटे बच्चे भी माँ को प्यार करते हैं ना, क्योंकि माँ खिलाती है, फिलाती है, संभालती है. ಬಾಬಾ ಹೇಳ್ತಾರೆ ಸಣ್ಣ ಮಕ್ಕಳು ತಾಯಿನ ಭಾಳ ಪ್ರೀತಿ ಮಾಡ್ತಾರಲ್ವ. ಯಾಕೆ ತಾಯಿನ ಭಾಳ ಪ್ರೀತಿ ಮಾಡ್ತಾರೆ ಮಕ್ಕಳು? ತಾಯಿ ತಿನ್ನಿಸ್ತಾಳೆ, ಕುಡಿಸ್ತಾಳೆ, ಸಂಭಾಲನೆ ಮಾಡ್ತಾಳೆ, ನೋಡ್ಕೊಳ್ತಾಳೆ.
ಅಬ್ ಅಂಬಾ ಕಾ ಬಾಬಾ ಬಿ ಚಾಹಿಯೇನಾ, ಹಾಗಾದ್ರೆ ಈಗ ಆ ಅಂಬೆಯ ತಂದೆನೂ ಬೇಕಲ್ವಾ. ಎತ್ತೋ ಬಚ್ಚಿ ಹೇ ಅಡಾಪ್ಟೆಡ್, ಪತಿ ತೋ ಹೈ ನೈ. ಬಾಬಾ ಹೇಳ್ತಾರೆ ಈ ಮಗಳು ದತ್ತು ಪುತ್ರಿ, ಪತಿ ಅಂತೂ ಇಲ್ಲ. ಯ ನೈ ಬಾತ್ ಹೇ ನಾ, ಪ್ರಜಾಪಿತ ಬ್ರಹ್ಮ ತೋ ಜರೂರ್ ಅಡಾಪ್ಟ್ ಕರ್ತೇರೆ ಹೋಂಗೆ. ಪ್ರಜಾಪಿತ ಬ್ರಹ್ಮ ಇಲ್ಲಿ ಅವಶ್ಯವಾಗಿ ಅಡಾಪ್ಟ್ ಮಾಡ್ಕೊಳ್ತಿರ್ಬೇಕಲ್ಲ. ಯ ಸಬಿ ಬಾತೆ ಬಾಪಿ ಆಕರ್ ತುಮ್ ಬಚ್ಚೋಂಕೋ ಸಮझाते. ಈ ಎಲ್ಲ ಮಾತುಗಳನ್ನು ತಂದೆನೇ ಬಂದು ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. अंबा का कितना मेला लगता है, पूजा होती है क्योंकि बच्ची ने बहुत सर्विस की है. ಬಾಬಾ ಹೇಳ್ತಾರೆ ಇವತ್ತು ನೋಡಿ ಅಂಬೇದು ಎಷ್ಟೆಲ್ಲ ಜಾತ್ರೆ ನಡೀತದೆ, ಮೇಳ ನಡೀತದೆ, ಪೂಜೆ ಆಗ್ತದೆ. ಯಾಕೆಂದರೆ ಮಕ್ಕಳು ಅಂದರೆ ಈ ಅಕ್ಕಂದರು ಸೇವೆ ಮಾಡಿದ್ದಾರಲ್ವ, ಭಾಳಷ್ಟು ಸೇವೆ ಮಾಡಿದ್ದಾರೆ. ಮಮ್ಮಾನೇ ಜಿತ್ನೆ ಕೋ ಪಡಾಯ ಹೋಗ ಉತ್ನಾ ಅವ್ರ ಕೊಯ್ಯಿ ಪಡಾನ ಸಕೆ. ಬಾಬಾ ಏನು ಹೇಳ್ತಾರೆ ಅಂದರೆ ಮಮ್ಮ ಎಷ್ಟು ಜನರಿಗೆ ಓದಿಸಿದ್ದಾರೆ ಅಂದರೆ ಆ ಥರ ಇನ್ಯಾರೂ ಓದಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರೆ ಬಾಬಾ. ಮಮ್ಮ ಕಾ ನಾಮಾಚಾರ ಬಹುತ್ ಹೇ, ಮೇಲಾ ಬಿ ಬಹುತ್ ಬಡಾ ಲಗ್ತಾ ಹೇ. ಬಾಬಾ ಹೇಳ್ತಾರೆ ಮಮ್ಮನ ಹೆಸರು ಭಾಳಷ್ಟು ಪ್ರಸಿದ್ಧ ಇದೆ, ಮೇಳಾನು ಕೂಡ ಬಹಳಷ್ಟು ನಡೀತದೆ. ಅಭಿ ತುಮ್ ಬಚ್ಚೆ ಜಾನ್ತೆ ಹೋ ಬಾಪ್ ನೆ ಹಿ ಆಕರ್ ರಚನಾ ಕೆ ಆದಿ ಮಧ್ಯ ಅಂತ್ ಕಾ ಸಾರಾ ರಾಜ್ ತುಮ್ ಬಚ್ಚೋಂ ಕೋ ಸಮझाया है. ಈಗ ನೀವು ಮಕ್ಕಳು ತಿಳ್ಕೊಂಡಿದ್ದೀರಾ, ತಂದೆನೇ ಬಂದು ರಚನೆಯ ಆದಿ ಮಧ್ಯ ಅಂತ್ಯದ ಎಲ್ಲ ರಹಸ್ಯವನ್ನು ನಾವು ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ತುಮಕೋ ಬಾಪ್ ಕಿ ಘರ್ ಕಾ ಬಿ ಮಾಲೂಮ್ ಪಡಾ ಹೇ. ನಾವು ಮಕ್ಕಳಿಗೀಗ ತಂದೆಯ ಮನೆ ಬಗ್ಗೆನೂ ಕೂಡ ಗೊತ್ತಾಗಿದೆ. ಬಾಪ್ ಸೆ ಬಿ ಲವ್ ಹೇ ತೋ ಘರ್ ಸೆ ಬಿ ಲವ್ ಹೇ, ಯ ಜ್ಞಾನ ತುಮಕೋ ಅಭಿ ಮಿಲ್ತಾ ಹೇ. ಬಾಬಾ ಹೇಳ್ತಾರೆ ನಮಗೆ ತಂದೆ ಜೊತೆಗೂ ಪ್ರೀತಿ ಇದೆ, ಮನೆ ಜೊತೆಗೂ ಪ್ರೀತಿ ಇದೆ, ಜ್ಞಾನ ನಮಗೀಗ ಸಿಗ್ತದೆ. ಇಸ್ ಪಡಾಯಿ ಸೆ ಕಿತನಿ ಕಮಾಯಿ ಹೋತಿ ಹೇ ತೋ ಖುಷಿ ಹೋನಿ ಚಾಹಿಯೇನಾ. ಬಾಬಾ ಹೇಳ್ತಾರೆ ಈ ಶಿಕ್ಷಣದಿಂದ ಎಷ್ಟು ಗಳಿಕೆ ಆಗ್ತದೆ ಅಂದಮೇಲೆ ಖುಷಿ ಆಗಬೇಕು ತಾನೆ. और तुम हो बिल्कुल साधारण, दुनिया को पता नहीं है, बाप आकर यह नॉलेज सुनाते हैं. ಬಾಬಾ ಹೇಳ್ತಿದ್ದಾರೆ ನೀವೆಷ್ಟು ಸಾಧಾರಣ ಇದ್ದೀರಾ, ಜಗತ್ತಿನವರಿಗಿದು ಗೊತ್ತಿಲ್ಲ. ಬಾಬಾ ಬಂದು ಈ ಜ್ಞಾನವನ್ನು ಹೇಳ್ತಾರೆ. ಬಾಪ್ ಹಿ ಆಕರ್ ಸಭಿ ನೈ ನೈ ಬಾತೆ ಬಚ್ಚೋಂಕೋ ಸುನಾತೆ. ತಂದೆನೇ ಬಂದು ಎಲ್ಲ ಮಕ್ಕಳಿಗೆ ಹೊಸ ಹೊಸ ಮಾತುಗಳನ್ನು ತಿಳಿಸ್ಕೊಡ್ತಾರೆ. ನೈ ದುನಿಯಾ ಬಂತಿ ಹೇ ಬೇಹದ್ ಕಿ ಪಡಾಯಿ ಸೆ. ಹೊಸ ಜಗತ್ತು ಯಾವಾಗ ಆಗ್ತದೆ, ಈ ಬೇಹದ್ದಿನ ಶಿಕ್ಷಣದಿಂದ. ಪುರಾನಿ दुनिया से वैराग्य आ जाता है, तुम बच्चों के अंदर में ज्ञान की खुशी रहती है. ಬಾಬಾ ಹೇಳ್ತಾರೆ ಈ ಹಳೆಯ ಜಗತ್ತಿನಿಂದ ನಮಗೆ ವೈರಾಗ್ಯ ಬರ್ತದೆ, ನೀವು ಮಕ್ಕಳ ಒಳಗಡೆಯಲ್ಲಿ ಜ್ಞಾನದ ಖುಷಿ ಇರ್ತದೆ. ಬಾಪ್ಕೋ ಅವ್ರ ಘರ್ಕೋ ಯಾದ್ ಕರ್ನಾ ಹೈ, ತಂದೆ ಮತ್ತು ಮನೆಯನ್ನು ನೆನಪು ಮಾಡಬೇಕು. ಘರ್ ತೋ ಸಭಿ ಕೋ ಜಾನಾ ಹಿ ಹೈ, ಬಾಪ್ ತೋ ಸಭಿ ಕೋ ಕಹೆಂಗೆ ನಾ ಬಚ್ಚೋ ಹಮ್ ತುಮಕೋ ಮುಕ್ತಿ ಜೀವನ್ ಮುಕ್ತಿ ಕಾ ವರ್ಸಾ ದೇನೆ ಆಯಾ ಹೂँ. ಬಾಬಾ ಹೇಳ್ತಾರೆ ಮನೆಗಂತೂ ಎಲ್ಲರೂ ಹೋಗಲೇಬೇಕು ತಾನೆ. ತಂದೆ ಎಲ್ಲ ಮಕ್ಕಳಿಗೂ ಹೇಳ್ತಾರೆ ಮಕ್ಕಳೇ ನಾನು ನಿಮಗೆ ಮುಕ್ತಿ ಜೀವನ್ ಮುಕ್ತಿ ಆಸ್ತಿ ಕೊಡ್ಲಿಕ್ಕೆ ಬಂದಿದ್ದೇನೆ. ಫಿರ್ ಮೂಲ ಕ್ಯೂ ಜಾತ್ ಫಿರ್ ಭೂಲ್ ಕ್ಯೂ ಜಾತೆ ಹೋ, ಮೈ ತುಮಾರಾ ಬೇಹದ್ ಕಾ ಬಾಪ್ ಹೂँ. ಬಾಬಾ ಹೇಳ್ತಾರೆ ಮತ್ತ್ಯಾಕೆ ಮರಿತೀರಿ ಮಕ್ಕಳೇ, ನಾನು ನಿಮ್ಮ ಬೇಹದ್ದಿನ ತಂದೆಯಾಗಿದ್ದೀನಿ. ರಾಜಯೋಗ ಸಿಕ್ಲಾನೆ ಆಯಾ ಹೂँ ತೋ ಕ್ಯಾ ತುಮ್ ಶ್ರೀಮತ್ ಪರ್ ನೈ ಚಲೆಂಗೆ. ಬಾಬಾ ಹೇಳ್ತಾರೆ ನಾನು ರಾಜಯೋಗ ಕಲಿಸ್ಲಿಕ್ಕೆ ಬಂದಿದ್ದೀನಿ, ಹಾಗಾದರೆ ನೀವು ನನ್ನ ಶ್ರೀಮತದಂಗೆ ನಡೆಯೋದಿಲ್ವಾ. ಫಿರ್ ತೋ ಬಹುತ್ ಘಾಟ ಪಡ್ ಜಾಯೇಗಾ, ಬೇಹದ್ ಕಾ ಘಾಟ. ಬಾಬಾ ಹೇಳ್ತಾರೆ ಮತ್ತೆ ಇಲ್ಲ ಅಂದರೆ ನೀವು ಭಾಳ ಪೆಟ್ಟು ತಿನ್ನಬೇಕಾಗ್ತದೆ, ಬೇಹದ್ದಿನ ಪೆಟ್ಟು. ಬಾಪ್ ಕಾ ಹಾತ್ ಚೋಡಾ ತೋ ಕಮಾಯಿ ಮೇ ಘಾಟ ಪಡ್ ಜಾಯೇಗಾ. ಬಾಬಾ ಹೇಳ್ತಾರೆ ತಂದೆಯ ಕೈ ಬಿಟ್ರಿ ಅಂತಂದರೆ ಗಳಿಕೆಯಲ್ಲಿ ಪೆಟ್ಟು ಬೀಳ್ತದೆ, ಅಂದರೆ ಲಾಸ್ ಆಗ್ತದೆ ಅಂತಾರೆ ಬಾಬಾ. ಅಚ್ಚಾ, ಗುಡ್ ನೈಟ್, ಓಂ ಶಾಂತಿ. मीठे मीठे सिकिलदे बच्चों प्रति माता पिता बाप दादा का याद प्यार और गुड मॉर्निंग. रूहानी बाप की रूहानी बच्चों को नमस्ते. हम रूहानी बच्चों की रूहानी बाप दादा को याद प्यार और गुड मॉर्निंग. नमस्ते नमस्ते नमस्ते. बाबा गुड मॉर्निंग. शुक्रिया बाबा, शुक्रिया. धारणा के लिए मुख्य सार. एक बाप की याद से मोस्ट लवली बनना है. चलते फिरते कर्म करते याद में रहने की प्रैक्टिस करनी है. ಬಾಬಾ ಹೇಳ್ತಿದ್ದಾರೆ ಒಬ್ಬ ತಂದೆಯ ನೆನಪಿನಿಂದ ಬಹಳ ಪ್ರಿಯರಾಗಬೇಕು. ನಡೀತಾ ಓಡಾಡ್ತಾ ಕರ್ಮ ಮಾಡ್ತಾ ನೆನಪಿನಲ್ಲಿರುವಂಥ ಪ್ರಾಕ್ಟೀಸ್ ಮಾಡಬೇಕು. ಬಾಪ್ ಕಿ ಯಾದ್ ಅವ್ರ ಖುಷಿ ಮೇ ಪ್ರಫುಲ್ಲಿತ रहना है. ತಂದೆಯ ನೆನಪು ಮತ್ತು ಖುಷಿಯಲ್ಲಿ ಪ್ರಫುಲ್ಲಿತರಾಗಿರಬೇಕು. ಸೆಕೆಂಡ್, ಕದಮ್ ಕದಮ್ ಈಶ್ವರ್ಯ ಡೈರೆಕ್ಷನ್ ಪರ್ ಚಲ್ ಹರ್ ಕಾರ್ಯ ಕರ್ನಾ है. ಹೆಜ್ಜೆ ಹೆಜ್ಜೆಗೂ ಈಶ್ವರ್ಯ ಡೈರೆಕ್ಷನ್ ಅಂತೆ ನಡೆದು ಪ್ರತಿಯೊಂದು ಕಾರ್ಯ ಮಾಡಬೇಕು. ಅಪ್ನಿ ಮಗರೂರಿ ನೈ ದಿಖಾನೆ. ಬಾಬಾ ಹೇಳ್ತಾರೆ ಎಂದಿಗೂ ಕೂಡ
ನಿಮ್ಮ ದೇಹಾಭಿಮಾನ ತೋರಿಸ್ಬೇಡಿ ಮಕ್ಕಳೇ ಅಂತಾರೆ ಬಾಬಾ. कोई भी उल्टा सुल्टा काम नहीं करना है, मूंझना नहीं है. ಯಾವುದೇ ಉಲ್ಟಾ ಪಲ್ಟಾ ಕೆಲಸ ಮಾಡಬಾರ್ದು, ಸಂಶಯದಲ್ಲಿ ಬರಬೇಡಿ. वरदान साधारण कर्म करते भी ऊंची स्थिति में स्थित रहने वाले सदा डबल लाइट भव. ಬಾಬಾ ವರದಾನ ಕೊಡ್ತಾರೆ, ಕರ್ಮ ಭಲೆ ಸಾಧಾರಣ ಇದ್ರೂ ಕೂಡ, ಸಾಧಾರಣ ಕರ್ಮ ಮಾಡ್ತಾ ಇದ್ರೂ ಕೂಡ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತ ಇರುವಂತಹ ಸದಾ डबल लाइट ಆಗಿರಿ. जैसे बाप साधारण तन लेते हैं, जैसे आप बोलते हो वैसे ही बोलते हैं, वैसे ही चलते हैं, तो कर्म बल साधारण है. ಬಾಬಾ ಒಂದು ಮಾತು ಹೇಳ್ತಾರೆ, ಶುಭಾವ ತೊಗೊಂಡಿರೋ ಶರೀರನೂ ಕೂಡ ಸಾಧಾರಣ ಅಂದಮೇಲೆ ನಾವು ಹೇಗೆ ಮಾತಾಡ್ತೀವೋ ಹಾಗೆ ಬಾಬನು ಕೂಡ ಮಾತಾಡ್ತಾರೆ, ನಾವು ಹೇಗೆ ನಡೀತೀವೋ ಹಾಗೆ ಬಾಬನು ನಡೀತಾರೆ. ಅಂದರೆ ಅರ್ಥ ಕರ್ಮ ಭಲೆ ಸಾಧಾರಣ ಲೇಕಿನ್ ಸ್ಥಿತಿ ऊंची रहती है, ಆದರೆ ಸ್ಥಿತಿ ಭಾಳ ಶ್ರೇಷ್ಠ ಇರ್ತದೆ. ಐಸೆ ಆ ಬಚ್ಚೋಂ ಕಿ ಭಿ ಸ್ಥಿತಿ ಸದಾ ऊंची हो. ಹೇಗೆ ಬಾಬಾ ಸಾಧಾರಣವಾಗಿ ನಮ್ಮಂಗೆ ಮಾತಾಡ್ತಿದ್ರು, ನಮ್ಮಂಗೆ ನಡೀತಿದ್ರೂ ಸ್ಥಿತಿ ಎಷ್ಟು ಶ್ರೇಷ್ಠನೋ ಹಾಗೆಯೇ ನಾವು ಮಕ್ಕಳದು ಸ್ಥಿತಿ ಇರಬೇಕು ಅಂತಾರೆ ಬಾಬಾ. ಡಬಲ್ ಲೈಟ್ ಬನ್ ऊंची ಸ್ಥಿತಿ ಮೇ ಸ್ಥಿತ ಹೋ, कोई भी ಸಾಧಾರಣ ಕರ್ಮ ಕರೋ. ಬಾಬಾ ಹೇಳ್ತಾರೆ, ಡಬಲ್ ಲೈಟ್ ಆಗಿ ಶ್ರೇಷ್ಠ ಸ್ಥಿತಿಯಲ್ಲಿ ಸ್ಥಿತರಾಗಿ ಯಾವುದೇ ಸಾಧಾರಣ ಕರ್ಮ ಭಲೆ ಮಾಡಿ. ಸದೈವ್ ಯಹಿ ಸ್ಮೃತಿ ಮೇ ರಹೆ कि अवतरित होकर अवतार बन करके श्रेष्ठ कर्म करने के लिए आए हैं. ಸದಾ ಈ ಸ್ಮೃತಿ ಇರಲಿ, ನಾವು ಅವತರಿತರಾಗಿ ಅವತಾರ ಆಗಿ ಬಾಬಾ ಹೇಳ್ತಾರೆ ಶ್ರೇಷ್ಠ ಕರ್ಮ ಮಾಡೋದಕ್ಕೋಸ್ಕರ ಈ ಜಗತ್ತಿಗೆ ಬಂದಿದ್ದೇನೆ, ಈ ಶ್ರೇಷ್ಠ ಕರ್ಮಕ್ಕೋಸ್ಕರನೇ ಈ ಜಗತ್ತಿಗೆ ನಾನು ಅವತರಣೆ ಆಗಿದ್ದೇನೆ. तो ಸಾಧಾರಣ ಕರ್ಮ ಅಲೌಕಿಕ ಕರ್ಮ ಬದಲ್ ಜಾಯ್. ಆಗ ಸಾಧಾರಣ ಕರ್ಮ ಅಲೌಕಿಕ ಕರ್ಮದಲ್ಲಿ ಬದಲಾವಣೆ ಆಗ್ತದೆ. ಸ್ಲೋಗನ್ आत्मिक दृष्टि वृत्ति का अभ्यास करने वाले पवित्रता को सहज धारण कर सकते हैं. ಬಾಬಾ ಹೇಳ್ತಿದ್ದಾರೆ, ಆತ್ಮಿಕ ದೃಷ್ಟಿ ವೃತ್ತಿಯ ಅಭ್ಯಾಸ ಮಾಡಿಕೊಂಡಂಥವರೇ ಪವಿತ್ರತೆಯನ್ನು ಸಹಜವಾಗಿ ಧಾರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯ. ಮನಸಾ ಸೇವಾ ಬಗ್ಗೆ ಬಾಬಾ ಹೇಳ್ತಾರೆ, ಜಿತ್ನಾ ಸ್ವಯಂ ಕೋ ಮನಸಾ ಸೇವಾ ಮೇ ಬ್ಯುಸಿ ರखेंगे ಉತ್ನಾ ಸಹಜ ಮಾಯಾ ಜೀತ್ ಬನ್ ಜಾಯೆಂगे. ಬಾಬಾ ಹೇಳ್ತಾರೆ, ಎಷ್ಟು ನೀವು ಮನಸಾ ಸೇವೆಯಲ್ಲಿ ನಿಮ್ಮನ್ನು ನೀವು ಬ್ಯುಸಿ ಇಟ್ಕೊಳ್ತೀರೋ ಅಷ್ಟು ನೀವು ಮಾಯಾಜೀತ್ ಆಗ್ತೀರಾ ಸಹಜವಾಗಿ. सिर्फ स्वयं के प्रति भावुक नहीं बनो, लेकिन औरों को भी शुभ भावना और शुभ कामना द्वारा परिवर्तन करने की सेवा करो. ಬಾಬಾ ಹೇಳ್ತಾರೆ, ಕೇವಲ ಸ್ವಯಂ ಪ್ರತಿ ಭಾವುಕರಾಗೋದಲ್ಲ, ಬೇರೆಯವ್ರಿಗೂ ಕೂಡ ಶುಭ ಭಾವನೆ ಶುಭ ಕಾಮನೆಯ ಮೂಲಕ ಪರಿವರ್ತನೆ ಮಾಡುವಂಥ ಸೇವೆ ಮಾಡಿ. ಭಾವನಾ और ज्ञान, स्नेह और योग दोनों का बैलेंस हो. ಭಾವನೆ ಮತ್ತು ಜ್ಞಾನ, ಸ್ನೇಹ ಮತ್ತು ಯೋಗ ಎರಡರ ಬ್ಯಾಲೆನ್ಸ್ ಇರಲಿ. ಕಲ್ಯಾಣಕಾರಿ ತೋ ಬನೆ ಹೋ, ಆ ಬೇಹದ್ ವಿಶ್ವ ಕಲ್ಯಾಣಕಾರಿ ಬನು. ಬಾಬಾ ಹೇಳ್ತಾರೆ, ಕಲ್ಯಾಣಕಾರಿ ಅಂತೂ ಆಗಿದ್ದೀರಾ, ಆದರೆ ಈಗ ಬೇಹದ್ದಿನ ವಿಶ್ವ ಕಲ್ಯಾಣಕಾರಿ ಆಗಿ ಅಂತ ಬಾಬಾ ಮಕ್ಕಳಿಗೆ ತಿಳಿಸ್ಕೊಡ್ತಾರೆ. ಅಚ್ಚಾ, ಓಂ ಶಾಂತಿ. ಪಡೆದೆನು ನಾನು ಸತ್ಯ ಸುಂದರ ತ್ರಿಮೂರ್ತಿ ಶಿವ ಭಗವಾನ್. ಪಡೆದೆನು ನಾನು ಸತ್ಯ ಸುಂದರ ತ್ರಿಮೂರ್ತಿ ಶಿವ ಭಗವಾನ್. ಕಂಡೆನು ನಾನು ನಿತ್ಯ ಮಧುರ ತ್ರಿಮೂರ್ತಿ ಶಿವ ಭಗವಾನ್. ಕಂಡೆನು ನಾನು ನಿತ್ಯ ಮಧುರ ತ್ರಿಮೂರ್ತಿ ಶಿವ ಭಗವಾನ್. ತ್ರಿಮೂರ್ತಿ ಶಿವ ಭಗವಾನ್. ಪಡೆದೆನು ನಾನು ಸತ್ಯ ಸುಂದರ ತ್ರಿಮೂರ್ತಿ ಶಿವ ಭಗವಾನ್. ತ್ರಿಮೂರ್ತಿ ಶಿವ ಭಗವಾನ್.
ಯುಗವು ಪಾವನ ಯುಗವು ಕಳೆಯುತ್ತಿಹುದು ಈಗ ಮನೋವಿಕಾರವು ಸಂಗಮ ಯುಗವು ಪಾವನ ಯುಗವು ಕಳೆಯುತ್ತಿಹುದು ಈಗ ಮನೋವಿಕಾರವು ಗೀತಜ್ಞಾನವು ನಮಗೆ ಅನುಭವ ವೇದ್ಯವು ಗೀತಜ್ಞಾನವು ನಮಗೆ ಅನುಭವ ವೇದ್ಯವು ಸಹಜ ರಾಜಯೋಗವು ಸೃಷ್ಟಿ ನವೋದಯವು ಸಹಜ ರಾಜಯೋಗವು ಸೃಷ್ಟಿ ನವೋದಯವು ಪಡೆದೆನು ನಾನು ಸತ್ಯ ಸುಂದರ ತ್ರಿಮೂರ್ತಿ ಶಿವ ಭಗವಾನ್ ಪಡೆದೆನು ನಾನು ಸತ್ಯ ಸುಂದರ ತ್ರಿಮೂರ್ತಿ ಶಿವ ಭಗವಾನ್ ತ್ರಿಮೂರ್ತಿ ಶಿವ ಭಗವಾನ್ ಬದಲಾಗುತ್ತಿದೆ ನೋಡಿ ಈ ಜಗವು ಸಂಶಯದಿ ಜನರ ವಿಚಲಿತದ ಮನವು ಬದಲಾಗುತ್ತಿದೆ ನೋಡಿ ಈ ಜಗವು ಸಂಶಯದಿ ಜನರ ವಿಚಲಿತದ ಮನವು ಸಂತೈಸುತ್ತಿದೆ ಎಮಗೆ ಶಿವನ ಮಧುರ ನಾಮವು ಸಂತೈಸುತ್ತಿದೆ ಎಮಗೆ ಶಿವನ ಮಧುರ ನಾಮವು ಪುಣ್ಯದ ಫಲದಿ ಜ್ಞಾನವ ಪಡೆದೆವು ನಾವು ಪುಣ್ಯದ ಫಲದಿ ಜ್ಞಾನವ ಪಡೆದೆವು ನಾವು ಪಡೆದೆನು ನಾನು ಸತ್ಯ ಸುಂದರ ತ್ರಿಮೂರ್ತಿ ಶಿವ ಭಗವಾನ್ ಪಡೆದೆನು ನಾನು ಸತ್ಯ ಸುಂದರ ತ್ರಿಮೂರ್ತಿ ಶಿವ ಭಗವಾನ್ ಕಂಡೆನು ನಾನು ನಿತ್ಯ ಮಧುರ ತ್ರಿಮೂರ್ತಿ ಶಿವ ಭಗವಾನ್ ಕಂಡೆನು ನಾನು ನಿತ್ಯ ಮಧುರ ತ್ರಿಮೂರ್ತಿ ಶಿವ ಭಗವಾನ್ ತ್ರಿಮೂರ್ತಿ ಶಿವ ಭಗವಾನ್ ಪಡೆದೆನು ನಾನು ಸತ್ಯ ಸುಂದರ ತ್ರಿಮೂರ್ತಿ ಶಿವ ಭಗವಾನ್ ತ್ರಿಮೂರ್ತಿ ಶಿವ ಭಗವಾನ್ ತ್ರಿಮೂರ್ತಿ ಶಿವ ಭಗವಾನ್ ತ್ರಿಮೂರ್ತಿ ಶಿವ ಭಗವಾನ್
ತೃಪ್ತಿಗೊಳಿಸಿದೆ. ಓ ಬಾಬಾ ಶಿವ ಬಾಬಾ, ಚಮತ್ಕಾರವ ಮಾಡಿದೆ ನೀ, ಚಮತ್ಕಾರವ ಮಾಡಿದೆ. ಓ ಬಾಬಾ ಶಿವ ಬಾಬಾ, ಚಮತ್ಕಾರವ ಮಾಡಿದೆ ನೀ, ಚಮತ್ಕಾರವ ಮಾಡಿದೆ. ನಮ್ಮ ಬಾಳನೆಲ್ಲ ನೀ ಸುಖಮಯ ಮಾಡಿದೆ, ನಮ್ಮ ಬಾಳನೆಲ್ಲ ಸುಖಮಯ ಮಾಡಿದೆ. ಓ ಬಾಬಾ ಶಿವ ಬಾಬಾ, ಚಮತ್ಕಾರವ ಮಾಡಿದೆ ನೀ, ಚಮತ್ಕಾರವ ಮಾಡಿದೆ. ಶಿವನೊಲಿದ ಮನದಿಂದು ಸಂತಸದೆ ಹಾಡುತ್ತಿಹೆನು, ಶಿವನೊಲಿದ ಮನದಿಂದು ಸಂತಸದೆ ಹಾಡುತ್ತಿಹೆನು. ಸರ್ವೇಶ್ವರ ಶಿವನೇ ಎಂದು ಸಂತಸದೆ ಹಾಡುತ್ತಿಹೆನು, ಸರ್ವೇಶ್ವರ ಶಿವನೇ ಎಂದು ಸಂತಸದೆ ಹಾಡುತ್ತಿಹೆನು. ಲೋಕೇಶ್ವರ ಶಿವನೇ ಎಂದು ಸಂತಸದೆ ಹಾಡುತ್ತಿಹೆನು, ಲೋಕೇಶ್ವರ ಶಿವನೇ ಎಂದು ಸಂತಸದಿ ಹಾಡುತ್ತಿಹೆನು. ಶಿವನೊಲಿದ ಮನದಿಂದು ಸಂತಸದಿ ಹಾಡುತ್ತಿಹೆನು, ಸಂತಸದಿ ಹಾಡುತ್ತಿಹೆನು. ಪರಿಪೂರ್ಣ
ಶಿವನೇ ಎಂದು ಸಂತಸದಿ ಹಾಡುತ್ತಿಹೆನು. ಲೋಕೇಶ್ವರ ಶಿವನೇ ಎಂದು ಸಂತಸದಿ ಹಾಡುತ್ತಿಹೆನು. ಶಿವನೊಲಿದ ಮನದಿಂದು ಸಂತಸದಿ ಹಾಡುತ್ತಿಹೆನು, ಸಂತಸದಿ ಹಾಡುತ್ತಿಹೆನು. ಶಿವನುಲಿದ ಮನದಿಂದು ಸಂತಸದಿ ಹಾಡುತ್ತಿಹೆನು. ಶಿವನುಲಿದ ಮನದಿಂದು ಸಂತಸದಿ ಹಾಡುತ್ತಿಹೆನು. ಸರ್ವೇಶ್ವರ ಶಿವನೇ ಎಂದು ಸಂತಸದಿ ಹಾಡುತ್ತಿಹೆನು. ಸರ್ವೇಶ್ವರ ಶಿವನೇ ಎಂದು ಸಂತಸದಿ ಹಾಡುತ್ತಿಹೆನು. ಲೋಕೇಶ್ವರ ಶಿವನೇ ಎಂದು ಸಂತಸದಿ ಹಾಡುತ್ತಿಹೆನು. ಲೋಕೇಶ್ವರ ಶಿವನೇ ಎಂದು ಸಂತಸದಿ ಹಾಡುತ್ತಿಹೆನು. ಶಿವನುಲಿದ ಮನದಿಂದು ಸಂತಸದಿ ಹಾಡುತ್ತಿಹೆನು. ಸಂತಸದಿ ಹಾಡುತ್ತಿಹೆನು, ಸಂತಸದಿ ಹಾಡುತ್ತಿಹೆನು, ಸಂತಸದಿ ಹಾಡುತ್ತಿಹೆನು. ಮಕ್ಕಳಿಗಿಲ್ಲ